ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ವರ್ಷದ ಮೊದಲ ಹಬ್ಬ. ನಾವು ಹಬ್ಬವನ್ನ ಬಿಟ್ಟು, ಓದೋದನ್ನ ಬಿಟ್ಟು, ಫ್ಯಾಮಿಲಿನ ಬಿಟ್ಟು ನಿಮ್ಮ ಮುಂದೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಮಾತನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಕೂಡ ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿ ಹೇಳ್ತಾ ಇದ್ದೀನಿ. ಇದು ಕನ್ನಡ ವರ್ಸಸ್ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಅಲ್ಲವೇ ಅಲ್ಲ. ದಿಸ್ ಇಸ್ ಅಬೌಟ್ ಮೆರಿಟ್ ವರ್ಸಸ್ ದ ಲ್ಯಾಕ್ ಆಫ್ ಮೆರಿಟ್. And this is about false narrative versus fact check. As per ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫ್ರೇಮ್ವರ್ಕ್, ಈ ಕೆಪಿಎಸ್ಸಿ ಈ ಕೆಎಸ್ ಪರೀಕ್ಷೆಯಲ್ಲಿ ಸುಮಾರು 1 ಲಕ್ಷ ಜನ ರೀ ಎಕ್ಸಾಮ್ ಅನ್ನ ಬರ್ತಿದ್ದೀವಿ. ಅದರಲ್ಲಿ ಕೇವಲ 5,760 ಜನ ಮಾತ್ರ ಮೇನ್ಸ್ ನಲ್ಲಿ ಉತ್ತೀರ್ಣರಾಗ್ತಾರೆ. ಈ ಅವರನ್ನೇ ಕಾಂಪಿಟೆಂಟ್ ಮೈನಾರಿಟಿ ಅಂತ ಹೇಳ್ಬೋದು. ಹೆನ್ಸ್ ದಿಸ್ ಇಸ್ ಆಲ್ ಅಬೌಟ್ ಮೆಜಾರಿಟಿ ವರ್ಸಸ್ ಕಾಂಪಿಟೆಂಟ್ ಮೈನಾರಿಟಿ. ಆದ್ರೆ ಏನ್ ನಡೀತಾ ಇದೆ ಅಂದ್ರೆ, ಈ ಎಕ್ಸಾಮ್ಸ್ಗೆ ಸಂಬಂಧನೇ ಇಲ್ದಲಿರುವಂತಹ ವ್ಯಕ್ತಿಗಳು ಎಕ್ಸಾಮ್ಸ್ ಬಗ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಮೆಜಾರಿಟಿ ಜನಕ್ಕೆ ಫಾಲ್ಸ್ ಹೋಪ್ ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ಇನ್ಫಾರ್ಮೇಶನ್ ಮೂಲಕ ಹಾಗೂ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳ ಸ್ಟೇಟ್ಮೆಂಟ್ ಮೂಲಕ ಬಲ ಕೊಡಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಯೊಬ್ಬ ಜೆನ್ಯೂನ್ ಆಸ್ಪಿರೆಂಟ್ ನ ಧಿಕ್ಕಾರವಿದೆ. ಆಸ್ ಅ ಆಸ್ಪೈರಿಂಗ್ ಗವರ್ನಮೆಂಟ್ ಅಫಿಷಿಯಲ್, ನಮ್ಗೆ ಗೊತ್ತಿದೆ, ವಿ ಆಲ್ ಹ್ಯಾವ್ ಟು ಎನ್ಶೂರ್ ಅಂಡ್ ಫಾಲೋ ದ ಡ್ಯೂ ಪ್ರೊಸೆಸ್ ಆಫ್ ಲಾ. ಸಂವಿಧಾನಾತ್ಮಕ ಸಂಸ್ಥೆಯಾದಂತಹ ಕೆಪಿಎಸ್ಸಿ ಇಂದ ಇದುವರೆಗೂ ಯಾವ ರೀತಿಯ ಕೀ ಆನ್ಸರ್ ಆಗ್ಲಿ ಸ್ಟೇಟ್ಮೆಂಟ್ ಆಗ್ಲಿ ಬಂದಿಲ್ಲ. ಅದಕ್ಕೂ ಮುಂಚೆನೆ ಈ ಪರೀಕ್ಷೆಗೆ ಸಂಬಂಧಪಡದಂತಹ ಸಂಘ ಸಂಸ್ಥೆಗಳು ಅಭ್ಯರ್ಥಿಗಳಲ್ಲಿ ಯಾಕೆ ಈ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಆದ್ರೂ ಏನು? ಯಾವುದೇ ಅಭ್ಯರ್ಥಿಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರ್ಲಿ, ಅದನ್ನ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕಾದ್ರೆ ಕೆಪಿಎಸ್ಸಿ ಒಂದು ಅವಕಾಶ ಮಾಡಿಕೊಡುತ್ತೆ. ಹೀಗಾಗಿ ನಮ್ಗೆ ಆಲ್ರೆಡಿ ಅಬ್ಜೆಕ್ಷನ್ ನ ಹೇಳ್ಕೊಳ್ಳೋದಕ್ಕೆ ಒಂದು ಲೀಗಲ್ ರೂಟ್ ಇರ್ಬೇಕಾದ್ರೆ ಈ ಸಂಘ ಸಂಸ್ಥೆಗಳು ಸ್ಟ್ರೈಕ್ ಅನ್ನೋ ಅಸ್ತ್ರವನ್ನ ಯಾಕೆ ಬಳಸ್ಬೇಕು? ದಯವಿಟ್ಟು ಎಲ್ಲ ಅಭ್ಯರ್ಥಿಗಳು ಇಂಥ ಸಂಘ ಸಂಸ್ಥೆಗಳ ಮೊರೆ ಹೋಗದೆ ಕೀ ಆನ್ಸರ್ ಬರೋವರೆಗೂ ಕಾಯ್ದು ಅಲ್ಲಿ ಏನೇ ಅಬ್ಜೆಕ್ಷನ್ ಇದ್ರು ನಾವು ಫೈಲ್ ಮಾಡೋಣ. ಹಾಗಾಗಿ ಯಾವ ಜೆನ್ಯೂನ್ ಆಸ್ಪಿರೆಂಟ್ ಇಂಥದಕ್ಕೆ ಕಿವಿ ಕೊಡದೆ ಮಾರ್ಚ್ 28ಕ್ಕೆ ನಡೆಯುವಂತಹ ಮೀನ್ಸ್ಗೆ ಪ್ರಿಪೇರ್ ಆಗೋಣ. ನಮ್ಮ ಫ್ಯಾಮಿಲಿ ಕನಸುಗಳನ್ನ ನಾವು ನೆನಸು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ನನ್ನ ಸ್ನೇಹಿತರಾದಂತಹ ಪ್ರಜ್ವಲ್ ರವರು ಮಿಸ್ಇನ್ಫಾರ್ಮೇಶನ್, ಫಾಲ್ಸ್ ಮಿಸ್ಇನ್ಫಾರ್ಮೇಶನ್ಸ್ ಅಂತ ಏನ್ ಕೊಡ್ತಿದ್ದಾರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ನಿಮ್ಮ ಮುಂದೆ ಇರ್ತಾರೆ. ಓವರ್ ಟು ಪ್ರಜ್ವಲ್. ಓಕೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೆಲ್ ಮಿ ಆಲ್ ಆಫ್ ಯು, am I audible? Am I audible? Yes, you are audible. ಓಕೆ, ನಮಸ್ಕಾರ. ನಾನು ಪ್ರಜ್ವಲ್ ಅಂತ. ಇವಾಗ ಇವರು ಒಂದು PDF ಅನ್ನು ಸರ್ಕ್ಯುಲೇಟ್ ಮಾಡಿದ್ರು. ಅಷ್ಟು ತಪ್ಪದವು ಇಷ್ಟು ತಪ್ಪದವು ಅಂತ ಸರ್ಕಲ್ ಮಾಡಿ ತಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಮತ್ತೆ ಇದನ್ನ ಟ್ಯಾಕಲ್ ಮಾಡ್ಬೇಕಲ್ಲ, ತಪ್ಪದವು ಅಲಿಜ್ಡ್ ಎರರ್ಸ್ ಫ್ಯಾಕ್ಟ್ ಆಯ್ತು ಇಲ್ಲೋ ಚೆಕ್ ಮಾಡೋಣ. ಇದಕ್ಕೆ ಚೆಕ್ ಮಾಡಕ್ಕಂತಂದು ನಿನ್ನೆ ನಮ್ಮ ಸ್ನೇಹಿತರಾದಂಥ ಎಲ್ಲರೂ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ಗಳು ಏನಿಲ್ಲ ಅಂದ್ರೂ 3 to 4 hours ಇನ್ವೆಸ್ಟ್ಮೆಂಟ್ ಮಾಡ್ಯಾರಿ ಟೈಮ್ ಅವ್ರದ್ದು. ಸೋರ್ಸಸ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಗೌರ್ಮೆಂಟ್ ವೆಬ್ಸೈಟ್ಸ್ ಆಗಿರ್ಬೋದು, ಕರ್ನಾಟಕ ಸರ್ಕಾರದ ಸರ್ಕಾರಿ ಪುಸ್ತಕಗಳಾಗಿರ್ಬೋದು, 6ನೇದಿಂದ 12ನೇ ತರಗತಿವರೆಗೂ ಆಗಿರುವಂತಹ ಸರ್ಕಾರಿ ಪುಸ್ತಕಗಳೇನು ಇದ್ರ ಸೋರ್ಸ್ ಆಗಿರ್ಬೋದು, ಅಥವಾ ಇವರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಕತ್ತಂದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಬಳಸುವಂತಹ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಗಳಾಗಿರ್ಬೋದು, ಅವನ್ನ ನಾವು ರೆಫರ್ ಮಾಡಿ ಅವು ಕೆಲವೊಂದಿಷ್ಟು ವರ್ಡ್ಸ್ಗಳು ಇವೇನೇನು ಕೇಳೇ ಇಲ್ಲ ಅಂತ ಏನ್ ಹೇಳ್ತಾರಲ್ರಿ, ಅವನ್ನ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಿವಿ. ಇದರ ಅರ್ಥ ನಾವ ಶಾನೆ ಅನಿಸ್ಕೋಬೇಕಿಲ್ಲಿ ಇಂಗ್ಲಿಷ್ ಮೀಡಿಯಂ ದೊಡ್ಡ ಪಂಡಿತರದವರು, ಕನ್ನಡ ಮೀಡಿಯಂದವ್ರು ಅಗದಿ ದೊಡ್ಡ ಶಿಖಾಮಣಿಗಳದಾರ ಅಂತ ಪ್ರೂವ್ ಮಾಡಕ್ ಹೊಂಟಿಲ್ರಿ ನಾವಿಲ್ಲಿ. ಇಲ್ಲಿ ಕೇವಲ ನಾವು ಏನ್ ಹೇಳಕ್ ಹೊಂಟಿವಪ್ಪ ಅಂತಂದ್ರೆ, ಇವೆಲ್ಲ ವರ್ಡ್ಸ್ಗಳು ಅದಾವ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ದಾಗ, ಅವು ಏನೈತಲ್ಲ ತಮ್ಮ ಗಮನಕ್ಕೆ ಬಂದಿಲ್ಲ. ಸ್ವಲ್ಪ ಮಾಹಿತಿ ಕೊರತೆ ಇದ್ದಿರ್ಬೋದು ನಿಮ್ ಪ್ರಿಪರೇಷನ್ ಒಳಗೆ. ದಯವಿಟ್ಟು ಏನೈತಲ್ಲ ಫಾಲ್ಸ್ ಹೋಪ್ ಇಟ್ಕೋಬೇಡ್ರಿ. ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಏನ್ ಹೇಳಾಕತ್ತಾವಲ್ರಿ, ಫಾಲ್ಸ್ ಪ್ರಾಮಿಸ್ಗಳು ಕೊಡಾಕತ್ತಾವಲ್ಲ, ರೀ ಎಕ್ಸಾಮ್ ಮಾಡಿಸ್ತೀವಿ, ಅಷ್ಟು ತಪ್ಪಾಗ್ಯಾವ ಇಷ್ಟು ತಪ್ಪಾಗ್ಯಾವ ಅಂತಂದ ದಯವಿಟ್ಟು ಅದನ್ನ ತಳ್ಳಿ ಹಾಕಿ ಬಿಡ್ರಿ ನೀವು. ನಮಗೆ ತಿಳಿದ ಮಟ್ಟಿಗೆ ನಾವು ಫ್ಯಾಕ್ಟ್ಗಳನ್ನು ಕಲೆಕ್ಟ್ ಮಾಡೀವಿ, ಅದನ್ನು ಸ್ವಲ್ಪ ನಿಮಗೆ ತೋರ್ಸಕ್ ಇಷ್ಟಪಡ್ತೇನೆ. ನೋಡೋಣ ಬನ್ನಿ ಇಲ್ಲಿ.
ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದ್ರೊಳಗಡೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತಂದು ಆಪ್ಷನ್ ಅಲ್ಲಿ ಇಂಗ್ಲಿಷ್ ಒಳಗೆ ಐತಿ ಅಂತ ಹೇಳ್ತಾರೆ ಅವ್ರು. ಇದು ನಾವು ಕನ್ನಡದಾಗ ಕೊಡ್ಬೇಕಾಗಿತ್ತು ಅಂತಂದು ಬರದಾರೆ ಇಲ್ಲಿ. ಇಲ್ಲಿ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಬಳಸುವಂತದ್ದು ಇಂಡಿಯನ್ ಎಕನಾಮಿ ಅಂತ ಐತ್ರಿ, ಗರ್ಣಿ ಎನ್ ಕೃಷ್ಣಮೂರ್ತಿ ಅವರದ್ದು. ಹೌದಾ, ಅವರು ಡೈರೆಕ್ಟ್ ಇದನ್ನ ಬಳಸ್ಯಾರ ನೋಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತಂದು. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಎಷ್ಟೋ ಮಂದಿ ನನಗೆ ಹೇಳಿದ್ರು, ನಾನು ನನ್ನ 2ನೇ ವಿಡಿಯೋದಾಗೂ ಹೇಳಿದ್ದೆ, ನಾನು ಸಿಂಹ ಬಾಲ್ಯದ ಮಕ್ಕಕ್ಕೆ ಅನ್ನುವಂಥ ಶಬ್ದ ಐತ್ರಿಪ್ಪ, ಅದು ಕೋತಿ ಅಲ್ಲ ಅಂತಂದು ಎಲ್ಲರಿಗೂ ಹೇಳಿದ್ದೆ ನಾನು ಅದು. ಹೌದಾ, ಅದನ್ನ ನೀವು ಕರ್ನಾಟಕ ಸರ್ಕಾರದ ಒಂದು aranya.go.in ವೆಬ್ಸೈಟ್ ಹೋಗಿ ಚೆಕ್ ಮಾಡಿದ್ರಿಂದ ವನ್ಯಜೀವಿಗಳು ಇಷ್ಟದಾಗ ಇಲ್ಲಿ ಕೆಳಗಿನ ಸೈಡ್ ತೆಗೆದು ನೋಡ್ರಿ ಅಂದ್ರೆ ಡೈರೆಕ್ಟ್ ಅದ ಮೆನ್ಷನ್ ಐತ್ರಿ. ಕಾಪಿ ಪೇಸ್ಟ್ ಮಾಡಿರೋದನ್ನ ಅವ್ರು ಯಾರು KPS ಇದ್ರ ಸ್ಟೇಟ್ಮೆಂಟ್. ಮಕ್ಕಾಕಂದ್ರೆ ನಮ್ಗೆ ಗೊತ್ತೇ ಇಲ್ರಿ ಅಂತ ಏನಂತಾರಲ್ರಿ, ಅವ್ರಿಗೆ ಇದೊಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಭಾರತದ ಸಾದಿಲ್ವಾರು ನಿಧಿ ಅಂತ ಐತ್ರಿ. ಏನಪ್ಪ ಇದು ಸಾದಿಲ್ವಾರು ನಿಧಿ ಅಂತ ಕ್ವಶನ್ ಮಾರ್ಕ್ ಹಾಕ್ಯಾರ್ರಿ ಅವ್ರು. ಏನಿರ್ಬೇಕಾಗಿತ್ತು ಅವ್ರ ಪ್ರಕಾರ ತುರ್ತು ನಿಧಿ ಇರ್ಬೇಕಾಗಿತ್ತು ಅಂತ ಅಂತಾರ್ರಿ. ಅಲ್ರಿ, ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್ ಆಕತ್ರಿ ಸಾಹೇಬ್ರದು. ಹೌದಾ, ಎಮರ್ಜೆನ್ಸಿ ಫಂಡ್ ಮಾತಾಡತ್ತಿಲ್ಲ, ಕಂಟಿಂಜೆನ್ಸಿ ಫಂಡ್ ಬಗ್ಗೆ ಮಾತಾಡತ್ತಾರ ಅವರು. ಕಂಟಿಂಜೆನ್ಸಿ ಫಂಡ್ ಏನ್ ಸಾದಿಲ್ವಾರು ಅನ್ನುವಂಥದನ್ನ ಕಾನ್ಸ್ಟಿಟ್ಯೂಷನ್ ಟರ್ಮ್ ಅದು. ಬೇಕಾದ್ರೆ ಎಲ್ಲ ಗೆಜೆಟ್ ನೋಟಿಫಿಕೇಶನ್ ದಾಗ ಆಗಿರ್ಬೋದು, ನ್ಯೂಸ್ ಪೇಪರ್ದಾಗ ಅದು ನೋಡಿರ್ಬೋದು, ಅದೆಲ್ಲ ಸಾದಿಲ್ವಾರು ಅಂತಾನು ಬಳಸ್ತಾರೆ ಇಲ್ಲಿ ನೋಡ್ರಿ. ಫಾರ್ 5th August 2019 ಏನೈತಲ್ಲ ಸಾದಿಲ್ವಾರು ನಿಧಿ ಅಂತಂದು ಬೆಳೆಸಿರುವಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ನಾವು ಕ್ಲಿಪ್ ಇಲ್ಲಿ ಹಾಕಿ ಇವಾಗ. ನೆಕ್ಸ್ಟ್ ನೋಡ್ರಿ, ಅವಾಗ ಇದನ್ನು ನಾನು ಹೇಳಿದ್ದೆ, ಭಾರತದ ಭದ್ರತೆಗಳು ಹಿಂಗ ಆಗೈತಿ ಇದ ಅಂತ ಹೇಳಿದ್ರು ಅವ್ರು. ಅಲ್ರಿ, ಇಲ್ಲಿ ಬ್ರಾಕೆಟ್ದಾಗ ಕೊಟ್ಟಾರಲ್ರಿ ಸೆಬಿ ಅಂತಂದ್. ಇಲ್ಲಿ ನೋಡ್ರಿ, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪುಸ್ತಕದಾಗೂ ಕೊಟ್ಟೆ ಇರ್ತಾರ ಅವ್ರು. ಏನ್ ಕೊಟ್ಟಾರಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಐತಿ, ಸೆಬಿ ಅಂತ ಐತಿ ಇಲ್ರಿ. ಕೆಳಗ್ ನೋಡ್ರಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಕನ್ನಡದನ ಅದಾವ ಇಲ್ರಿ. ಎಲ್ಲ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ದಂಗಿದೆ ರೆಫರ್ ಮಾಡತ್ತೀವ್ರಿ ನಾವು. ನಾವೇನ್ ಇಂಗ್ಲಿಷ್ ಮೀಡಿಯಂ ತಂದು ಏನ್ ಹಾಕಿಲ್ಲ ಇಲ್ಲಿ. ಎಷ್ಟೋ ಮಂದಿ ಇದನ್ನ ಅಂದ್ರಿಪ್ಪ ಇಲ್ಲಿ, ಜಿಯೋ ಸ್ಟೇಷನರಿ ಆರ್ಬಿಟ್ ಇಕ್ವೇಟ್ರಿಕ್ ಯಾವ ಶಬ್ದಗಳು ಬರೀಶಾರೋಪ ಇವ ವಿಶ್ವವದ್ವತ್ ವೃತ್ತದಿಂದ ಅಂತ ಅಂದ್ರೆ ಏನಪ್ಪಾ ಅಂತಂತ ಕೇಳ್ತೀರಿ ನೀವು ಇಲ್ಲಿ. ಇಲ್ಲಿ ನೋಡ್ರಿ ಇದೇನು ಅಂತಂದು ಹಾಕ್ಯಾರಿಲ್ಲ ಇವ್ರು. ಅಲ್ರಿ, ಬರ್ರಿ ನಿಮ್ಗೆ ತೋರಿಸ್ತಾನ. ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಮೈಸೂರು ಯೂನಿವರ್ಸಿಟಿ ಅವ್ರ ವೆಬ್ಸೈಟ್ ದಾಗ ವಿಶ್ವಕೋಶ ಒಳಗೆ ಹೋಗಿ ನೋಡ್ರಿಪ್ಪ ಅಂತಂದ್ರೆ ಇವನ್ ದೇ ಹ್ಯಾವ್ ಯೂಸ್ಡ್ ದ ಸೇಮ್ ವರ್ಡ್. ಇಲ್ಲ ಐತ್ ನೋಡ್ರಿ, ಏನ್ ಬೆಳೆಸ್ಯಾರವರು, ವಿಶ್ವದ್ವತ್ತ ಖಗೋಳವನ್ನು ಅಂತ ಐತಿಲ್ರಿ, ಬಳಸಿರ್ತಾರೆ. ತಗದ್ ನೋಡ್ಬೇಕು. ಕನ್ನಡ ಅನ್ನುವಂಥದ್ದು ಶಬ್ದ ಭಾಷೆ ಬಹಳ ಶ್ರೀಮಂತ ಐತ್ರಿ. ಒಂದೊಂದು ಅರ್ಥದ ಶಬ್ದಗಳು ಹಲವಾರು ಶಬ್ದಗಳನ್ನು ಬಳಸಬಹುದು ಒಂದ ಅರ್ಥಕ್ಕೆ ಶಬ್ದಕ್ಕನ. KPS ಬೆಳೆಸಾರು. ಏನ್ ತಪ್ಪೈತ್ರಿ ಅದ್ರೊಳಗ, ಆ ಶಬ್ದ ಗುರ್ತಿಲ್ಲ ಅಂದ್ರೆ ಅದ್ರ ಅರ್ಥ ನಮ್ಗೆ ಗೊತ್ತೇ ಇಲ್ಪ ಅಂತಲ್ಲ ಅದು. ಹೌದಾ, ಈಗ ಇನ್ನೊಂದು ನೋಡ್ರಿಪ್ಪ, ಇಲ್ಲಿ ಯಾವ್ದೋ ಕೋಚಿಂಗ್ ಸಂಸ್ಥೆದವರು ಹಾಕಿದ್ರಿ ಅದನ್ನ. ಇಲ್ಲೆಲ್ಲ ಇಂಗ್ಲಿಷ್ ಯಾಕೆ ಬರ್ದಾರ ಇವರು, ಬಯೋ ರೆಮಿಡೇಷನ್, ಬಯೋ ಮಾನಿಟರಿಂಗ್, ಬಯೋ ಅಗ್ಮೆಂಟೇಷನ್, ಇಂಗ್ಲಿಷ್ 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 ಯಾಕೆ ಅಂತಂದ. ಅವೆಲ್ಲ ಹಿಂಗ ಆಗ್ಬೇಕಾಗಿತ್ತು ಅಂತಂತಾರ ಅವ್ರು. ಜೈವಿಕ ಶುದ್ಧೀಕರಣ ಅವೆಲ್ಲ ಹೌದು ಆಗ್ಬೇಕಾಗಿತ್ತು, ಆಗಿಲ್ಲ. ಅದರ ಅರ್ಥ ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಗೊತ್ತಿಲ್ಲ ಅಂತಲ್ಲ ಅದು. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಎನ್ವೈರ್ಮೆಂಟ್ ರೆಫರೆನ್ಸ್ ಬುಕ್ ನೋಡಿದ್ರೆ ಅಂದ್ರೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ PV ಭೈರಪ್ಪನವ್ರದ್ದು. ಹೌದಾ, ಅವರು ಸ್ಟ್ರೇಟ್ ಅವೆಲ್ಲ ಮೆನ್ಷನ್ ಮಾಡ್ಯಾರಿ. ಜೈವಿಕ ಶುದ್ಧೀಕರಣ ಅಂದ್ರೆ ಬಯೋ ರೆಮಿಡಿಯೇಷನ್ ಅಥವಾ ಬಯೋ ಅಗ್ಮೆಂಟೇಷನ್ ಅಂದ್ರೆ ಏನು ನೋಡ್ರಿ ಎಲ್ಲ ಮಾಡ್ಯಾರಿಲ್ರಿ. ಮತ್ತ ಗೊತ್ತಿಲ್ಲ ಅಂತ ಸುಮ್ಮ ಎತ್ತಿ ಬಿಡೋದನ್ರಿ ಕೈ. ಇಲ್ಲಿ ನೋಡ್ರಿ, ರೆಡ್ ಲಿಸ್ಟ್ ನಿಂದ ಅಂತ ಐತ್ರಿ, IUCN ರೆಡ್ ಲಿಸ್ಟ್ ಅಂತ. ಇದು ಬಹಳ ಫೇಮಸ್ ಒಂದು ಕಾನ್ಸೆಪ್ಟ್ ಇದೆ ಆಕ್ಚುಲಿ, ಎನ್ವೈರ್ಮೆಂಟ್ ದಾಗ ಬರುವಂತ ಮೇನ್ ಟಾಪಿಕ್ ಇದು. ಎಲ್ಲ ನೀವು ಕನ್ನಡ ನೋಡ್ರಿ, ಕನ್ನಡ NCERT ಇದ್ರೊಳಗೆ ಬುಕ್ ಅದಾಗ ಸರ್ಕಾರಿ ಪುಸ್ತಕದಾಗ ರೆಡ್ ಡೇಟಾ ಬುಕ್ ಕೊಟ್ಟಾರ. ಇದನ್ನ ಯಾರು ಓದಿರ್ತಾರಲ್ಲ ಇದನ್ನ ಗೊತ್ತಾಗ್ಬಿಡ್ತೈತಿ. ಕೆಂಪು ದತ್ತಾಂಶ ಪುಸ್ತಕ ಇದ್ರ ಬಗ್ಗೆ ಮಾತಾಡಕತ್ತಾರ ಅಂತಂದ್. ರೆಡ್ ಲಿಸ್ಟ್ ನಿಂದ ಬಂದತಂತ ಅದು ದಿಂದ ಆಗ್ಬೇಕೈತಿ. ಏನ್ ಸಿಲ್ಲಿ ಮಿಸ್ಟೇಕ್ಸ್ ಇರ್ ಸಾಹೇಬ್ರು ಇವೆಲ್ಲ. ಹೌದಾ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ತುಂಡು ಕೆಲಸ ಅಂತ ಐತ್ರಿ ಇಲ್ಲಿ ನೋಡ್ರಿ. ತುಂಡು ಕೆಲಸ ಅಂದ್ರೆ ಎಲ್ಲ ಕನ್ನಡ ಡಿಕ್ಷನರಿ ಮೀನಿಂಗ್ಸ್ ಇರುವಲ್ಲ, ಆಡ್ ಭಾಷೆದ ಮಾತಾಡ್ತಿರು ತುಂಡು ಕೆಲಸ ಅವು ಇವು ಅಂತಂದ್ ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ MG ವರ್ಕ್ ಇರ್ತಾವಲ್ರಿ, ಜಿಲ್ಲಾ ಪಂಚಾಯತ್ ಲೆವೆಲ್ದಾಗ ವರ್ಕ್ ಆಗ್ತಿರ್ತಾವಲ್ಲ ಎಂಜಿನಿಯರ್ ವರ್ಕ್ ಒಳಗೆ. ಯಾವ್ದೋ ಒಂದು ಆರ್ಟಿಕಲ್ ಬಂದಿತ್ತಲ್ಲಿ, ಸರ್ಕಾರದ ಹಣ ಕೊಳ್ಳೆ ಹೊಡೆಯಲು ಪೀಸ್ ವರ್ಕ್ ಆರೋಪ. ಪೀಸ್ ವರ್ಕ್ ಅಂತ ಯೂಸ್ ಮಾಡ್ಯಾರಿಲ್ರಿ. ಸರ್ ಇದೆಲ್ಲ ಏನೈತಲ್ಲ, ಇವು ಆಡ್ ಭಾಷೆ ಒಳಗೆ ತೆಗೆದಾರು KPS ದವರು. ಭಾಷೆ ಅನ್ನುವಂಥದ್ದು ಕರ್ನಾಟಕದಾಗ ಬಹಳ ಡೈಲೆಕ್ಟ್ಸ್ ಗಳನ್ನು ಹೊಂದೈತ್ರಿ. ಫಾರ್ ಎಕ್ಸಾಂಪಲ್ ಇದ್ರ ಸೈಡ್ ಹೋದ್ರಂದ್ರೆ ಉಡುಪಿ ಸೈಡ್ ಅಲ್ಲಿ ತುಳು ಲ್ಯಾಂಗ್ವೇಜ್ ಮಾತಾಡ್ತಾರೆ, ನೀವು ಕನ್ನಡ ಮಾತಾಡ್ತಾರ ಅವರು, ಅದ್ರ ತುಳು ಡೈಲೆಕ್ಟ್ ಯೂಸ್ ಮಾಡ್ತಾರ್ರಿ. ಉತ್ತರ ಕರ್ನಾಟಕಕ್ಕೆ ಬಂದ್ರಂದ್ರೆ ಅವ್ರದ್ದು ಭಾಷೆ ಬ್ಯಾರೇನೆ ಇರ್ತೈತ್ರಿ ಇಲ್ಲಿ. ಹೌದಾ, ಇವರು ಏನ್ ಮಾಡ್ಯಾರ್ರಿ, ಸರ್ತಿ ಆಡ್ ಭಾಷೆದಾಗ ಡಿಸೈನ್ ಮಾಡ್ಯಾರ್ರಿ ಪೇಪರ್. ಇದಂತೂ ನಾನು ನಿಮ್ಗೆ 2ನೇ ವಿಡಿಯೋದಾಗ ಹೇಳಿಬಿಟ್ಟಿದ್ದೆ. ಅಮೆರಿಕ ರಾಷ್ಟ್ರಾಧ್ಯಕ್ಷದ್ದು ರಾಷ್ಟ್ರಪತಿ ಅವರದ್ದಂತೂ ಏನ್ ಇದ್ರೊಳಗೆ ಹೆಚ್ಚಿಗೆ ಡಿಸ್ಕಸ್ ಮಾಡುವಂತದ್ದು ಏನಿಲ್ಲ. ಯಾಕಂದ್ರೆ ಅಕ್ಟೋಬರ್ದಾಗಂತೂ ಚುನಾವಣೆ ಇತ್ತು, ಫ್ರೆಶ್ ಇರ್ತೈತಿ ನ್ಯೂಸ್, ಅದು ಅವ್ರಿಗಂತೂ ಗೊತ್ತಿರಲೇಬೇಕು ಅದು. ಇನ್ನೊಂದು ಇಲ್ಲಿ ನೋಡ್ರಿ,
ಫಾರ್ ಎಕ್ಸಾಂಪಲ್ ಸಮಾನತೆ ಇಕ್ವಿಟಿ ಬಗ್ಗೆ ಇಲ್ಲಿ ಸಮಾನತೆ ಇರಬಾರ್ದಾಗಿತ್ತು, ಸಮತೆ ಇರಬೇಕಾಗಿತ್ತು ಅಂತ ಐತ್ರಿ. ಬರ್ರಿ ಅದನ್ನು ತೋರಿಸೋಣ ಬರ್ರಿ ನಿಮಗೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಒಳಗನ ಐತ್ರಿ ಇದು. ಇದೇನೈತ್ಲ ಕಟಿಂಗ್ಸ್ ನಮ್ಮ ಹುಡುಗರು ಹುಡುಕಾಡ್ ಹಾಕ್ಯಾರ ಅದನ್ನ ಪಾಪ. ಇಕ್ವಿಟಿಗೆ ಸಮಾನತೆನೂ ಅಂತಾರು, ಸಮತೆನೂ ಅಂತಾರ ಇಲ್ಲಿ ಐತಿಲ್ರಿ. ಅದು ಕಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಕತ್ರಿ, ಅದನ್ನ ಯಾವ ಯೂಸ್ ಮಾಡಾಕತ್ತೀರಿ ಅನ್ನೋದು. ಎಲ್ಲಾಕು ಪ್ರೂಫ್ ಅದಾವ್ರಿ ಸರ್. ನಾವು ಹಿಂಗೆ ಈ ನಮನಿ ಪ್ರೂಫ್ ಹುಡುಕಾಡಿ ಅಂದ್ರೆ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿದವ್ರು ರಚನೆ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಹೆಂಗ ಪ್ರೂಫ್ ಹುಡುಕ್ಬಾರ್ದು ಹೇಳ್ರಿ ನೀವು. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕ ಸರ್ಕಾರದೊಳಗೆ ಸರ್ಕಾರ ಅನ್ನುವಂತ ಪದನ ನಾಪತ್ತೆಗೈತಿ ಅಂತ ಹೇಳ್ತಾರ್ರಿ ಅವ್ರು ಈ ಕ್ವಶನ್ದಾಗ. ಅಲ್ರಿ ಇದು ಓವಿ ಟ್ರಾಪ್ ಬಾಸ್ಕೆಟ್ ಅಂತ ತಲೆ ಐತ್ರಿಲ್ರಿ ಎಲ್ಲಿ ಬ್ರಾಕೆಟ್ ಒಳಗೆ. ಓವಿ ಟ್ರಾಪ್ ಬಾಸ್ಕೆಟ್ ಅನ್ನುವಂಥದ್ದು ಇಲ್ಲಿ ಇದ್ರೊಳಗಿತ್ತು, ಯಾವುದು ನ್ಯೂಸ್ ಇತ್ತದು. ಯಾರು ಚಾಲನೆ ಮಾಡತ್ತಾರದನು ಇದನ್ನ ಚಾಲನೆ ಕೊಟ್ಟವ್ರು ನಮ್ಮ ಹೆಲ್ತ್ ಮಿನಿಸ್ಟರ್ ಆದಂತ ದಿನೇಶ್ ಗುಂಡೂರಾವ್ ಅವರು. ಹೌದಾ, ಓವಿ ಟ್ರಾಪ್ ಅಂತಂದು ಸ್ಪಷ್ಟ ಮೆನ್ಷನ್ ಆಗೈತಿ. ಓವಿ ಟ್ರಾಪ್ ಅನ್ನುವಂಥದ್ದು ಕರ್ನಾಟಕದವ್ರ ಸರ್ಕಾರದವ್ರು ಮಾಡ್ಯಾರ ಅನ್ನುವಂಥದ್ದೊಂದು ಕರೆಂಟ್ ಅಫೇರ್ಸ್. ಇದು ಬಹಳ ಬ್ರೇಕಿಂಗ್ ನ್ಯೂಸ್ ಅದು ಆಕ್ಚುಲಿ ಅವಾಗದು. ಇದನ್ನು ಸರ್ಕಾರದವ್ರು ಮಾಡ್ಯಾರ ಅನ್ನುವಂಥದ್ದು ಕಾಮನ್ ಸೆನ್ಸ್ ಇರೋದು, ಗುರ್ತಾಗ್ಬಿಡ್ತದು. ಅದ್ರಿಂದ ಸರ್ಕಾರ ನಾಪತ್ತೆ ಆಗೈತಿ, ಇದನ್ನ ನಾಪತ್ತೆ ಆಗೈತಿ ಅಂದ್ರೆ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಇದು ಆಲ್ಸೋ ವೆರಿ ಮೈನರ್ ಎರರ್ ಆಕ್ಚುಲಿ. ಇಲ್ಲಿ ನೋಡ್ರಿಪ್ಪ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ಫ್ರಾರೆಡ್ ಎಕ್ಸ್ರೇ ಏನೋಪ ಎಲ್ಲ ಇಂಗ್ಲೀಷಿನ ಆಪರೇಷನ್ ಬಿಟ್ಟಾರ ಲೋಪ ಅಂತ ಅಂತೀರಿ ನೀವು ಇಲ್ಲಿ. ಒಪ್ಕೊಂಡು ಒಂದ್ ಲೆವೆಲ್ದಾಗ ನಿಮ್ಗೆ ಡಿಫಿಕಲ್ಟಿ ಆಗಿರ್ಬೋದು, ಅದ್ರ ಅರ್ಥ ನಿಮ್ಗೆ ಗೊತ್ತೇ ಇಲ್ಲ ಅಂತಲ್ಲ. ಯಾಕಪ್ಪ ಅಂತಂದ್ರೆ ನೀವು PUC ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಕರ್ನಾಟಕ ಸರ್ಕಾರದ ಪುಸ್ತಕಗಳು ಹೋಗಿ ನೋಡ್ರಿ ಅಂದ್ರೆ ಅದ್ರೊಳಗೆ ಇಂಡೆಕ್ಸ್ ತಾಗಂತೂ ಕೊಟ್ಟ ಬಿಟ್ಟಾರ ಅವ್ರು ಯಾವ ಏನೇನ್ ಅಂತಾರು ಅನ್ನೋದು. ಇಂಗ್ಲೀಷ್ದಾಗ ಏನೈತಿ, ಕನ್ನಡದಾಗ ಏನೈತಿ ಅಂತ. ಫಾರ್ ಎಕ್ಸಾಂಪಲ್ ನೋಡ್ರಿ, ವೇವ್ಲೆಂತ್ ತರಂಗ ದೂರು ಅಂತಾರೆ. ಅಗದಿ ಇಂಡೆಕ್ಸ್ ದಾಗ ಪರ್ಫೆಕ್ಟ್ ಮೆನ್ಷನ್ ಮಾಡ್ಬಿಟ್ಟನ್ರಿ ಸಾಹೇಬ. ಈಗ ಅವಾಗೆಂಪು ಅಂದ್ರೆ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕೊಟ್ಟಾರಲ್ರಿ. ಇದೇನ್ ತೆಳಗಿನ ಪ್ಯಾರಾಗ್ರಾಫ್ ನೀವು ನೋಡತ್ತಿರಲ್ಲ ಇದನ್ನ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವೆಬ್ಸೈಟ್ ದಾಗಿಂದ ಕಟ್ಔಟ್ ಹೊಡ್ಕೊಂಡಿದ್ದೈತ್ರಿ. ಕಟ್ ಕಾಪಿ ಪೇಸ್ಟ್ ಮಾಡಿದ್ರು ಇಲ್ಲಿ. ಇದನ್ನ ಎಲ್ಲಿ ಬೇಕಾದಲ್ಲಿ ನೋಡ್ರಿ ನೀವು. ವರ್ಡ್ಸ್ ಆರ್ ಅವೈಲೇಬಲ್ ಇನ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸೀರಿಯಸ್ ಓದಾಕ್ತಿದ್ರಪ್ಪ ಅಂತಂದ್ರೆ ಗೊತ್ತಾಗೇ ಬಿಡ್ತದ ಅದು. ಇನ್ನೊಂದು ನೋಡಪ್ಪ, ಫಾರ್ ಎಕ್ಸಾಂಪಲ್ ಇದು ಮಣ್ಣು ಹುಳ ಅಂತಂತಾರೆ. ಮಣ್ಣು ಹುಳ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರ ಅವ್ರು. ಎರೆಹುಳ ಆಗ್ಬೇಕಾಗಿತ್ತು ಅಂತಂತಾರ. ಈ ಪದ ಬಳಕೆ ತುಂಬಾ ಕಡಿಮೆ ಅಂದಾರ್ರಿ ಅವರು. ಹೌದಾ, ಅದ್ರ ಅರ್ಥ ಗೊತ್ತಿಲ್ಲ ಅಂತಂದಿಲ್ಲ ಅವರು. ಗೊತ್ತು ಮಾಡ್ಕೋಬೇಕ್ರಿ. ನಾ ಅದ ಹೇಳಿದಲ್ಲ, ಉತ್ತರ ಕರ್ನಾಟಕದೆಲ್ಲ ಮಣ್ಣು ಹುಳನ ಅಂತಾರ್ರಿ, ಯಾರು ಎರೆಹುಳು ಅಂತ ಅನ್ನಂಗಿಲ್ರಿ. ಹೌದಾ, ಯಾರು ಗ್ರಾಮೀಣ ಭಾಗದಾಗ ಕರೆಕ್ಟ್ ಆಗೇನೋ ಓದಿರ್ತಾರಲ್ರಿ ಅವ್ರಿಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ ಎಲ್ಲರೂ ಹೊಲದಾಗ ಕೆಲಸ ಮಾಡ್ತಿರ್ತಾರ್ರಿ. ಎಲ್ಲರೂ ಒಬ್ಬರ ಮಣ್ಣು ಹುಳನ ಅಂತಿರ್ತಾರ್ರಿ ಅವ್ರು. ಯಾರು ಎರೆಹುಳ ಅಂತ ಅನ್ನಂಗಿಲ್ರಿ. ದಿಸ್ ಈಸ್ ವೆರಿ 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 ಮೈನ್ಯೂಟ್ ಎರರ್ ಸರ್. ಎರರ್ ಅಲ್ಲ ಅದು ಆಕ್ಚುಲಿ. ಇಲ್ಲಿ ನೋಡ್ರಿ, ವಾಯಬಾರದಾಗಿತ್ತು ಅಂತ ಅಂತೀರ್ನು, ತಪ್ಪಾಗೈತಿ ಅಂತ ಅಂತೀರ್ನು. ನೀವು ಕ್ರೆಡಿಬಲ್ ವೆಬ್ಸೈಟ್ಸ್ ಹೋಗಿ ನೋಡ್ಬಾ ಅಂತಂದ್ರ ಅದ್ರೊಳಗೆ ಸೀದಾ ಮನುಷ್ಯನ್ ಬಿಟ್ಟಿರ್ತಾರ. ವಾಯರ್ಡ್ ಅಂತಾನ ಐತ್ರ, ವಾಯರ್ಡ್ ಆಧಾರಿತ ನೆಟ್ವರ್ಕ್ ಐತಿಲ್ರಿ. ಅದಾವ್ರಿ ನೆಟ್ವರ್ಕ್ಸ್ ಅದಾವು ಎಲ್ಲ. ಸ್ವಲ್ಪ ಸಮಾಧಾನ ನೋಡ್ಬೇಕ್ರಿ ಇಷ್ಟ. ಫಾರ್ ಎಕ್ಸಾಂಪಲ್ ಇದ್ರೊಳಗ ಇಲ್ಲಿ ನೋಡ್ರಿಪ್ಪ, ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯಗಳು ಅಂತ ಐತ್ರಿ. ಇವ್ರು ಏನಂತಾರ್ರಿ, ಈಶಾನ್ಯ ಆಗ್ಬೇಕಾಗಿತ್ತು ಅಂತ ಅಂತಾರೆ. ನಾವು ಉತ್ತರ ಪೂರ್ವ ಎನ್ನುವುದಿಲ್ಲ, ನಮಗದು ಗೊತ್ತೂ ಅಲ್ಲ ಅಂತಾರ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ನೀವು ಆನ್ಸರ್ ಮಾಡಿಲ್ಲ. ಅದು ಉತ್ತರ ಪೂರ್ವ ಅನ್ನುವಂಥದ್ದು ಏನೈತಲ್ಲ, ಬಹಳ ಸಿಂಪಲ್ ವರ್ಡ್ ಅದು. ಬರೀ ಭವಿಷ್ಯ ಹೇಳೋರಾಗಿರ್ಬೋದು, ವಾಸ್ತು ಹೇಳೋರಾಗಿರ್ಬೋದು, ಎಲ್ಲಾರು ಅದ ವರ್ಡ್ ಯೂಸ್ ಮಾಡ್ತಾರೆ. ಈಶಾನ್ಯ, ಅಗ್ನಿ ಅವು ಯಾವ ಯೂಸ್ ಮಾಡಂಗಿಲ್ರಿ. ಉತ್ತರ ಪೂರ್ವ ಅಭಿಮುಖವಾಗಿ ನಿಮ್ದು ದ್ವಾರ ಬಾಗಿಲಿರ್ಬೇಕು ಅಂತಂತಾರ್ರಿ. ಉತ್ತರ ಪೂರ್ವಾಭಿಮುಖವಾಗಿ ನಿಮ್ದು ಬಾತ್ರೂಮ್ ಇರಬಾರ್ದು ಅಂತಂತಾರೆ. ಉತ್ತರ ಪೂರ್ವಾಭಿಮುಖವಾಗಿ ನಿಮ್ದು ಕಿಚನ್ ಇರ್ಬೇಕು ಅಂತ ಹೇಳ್ತಾರೆ. ವಾಸ್ತು ಹೇಳೋರು ಇಂಥ ವರ್ಡ್ಸ್ ಯೂಸ್ ಮಾಡ್ತಾರ್ರಿ. ಅದೇ ನಮ್ಗೆ ಗೊತ್ತೇ ಇಲ್ಲ ಅಂತಂತಾರ್ರಿ ಅವ್ರು. ನಾವು ಅನ್ನೋದಿಲ್ಲ ಅಂತಾರ್ರಿ. ಏನ್ ಹೇಳ್ಬೇಕ್ರಿ ಇವ್ರಿಗೆ? ಮಿಸ್ಟೇಕ್ಸ್ ಹುಡ್ಕೊಂತ ಹೋತಂದ್ರಿ ಭಾಳ ಅದಾವ. ಆಕ್ಚುಲಿ ಮಿಸ್ಟೇಕ್ಸ್ನೇ ಇಲ್ಲ ಇದ್ರೊಳಗಡೆ. ಇವ್ರು ಏನ್ ತೋರ್ಸಾರಲ್ರಿ, ಏನು ಮಿಸ್ಟೇಕ್ಸ್ನೇ ಇಲ್ಲ ಇದ್ರೊಳಗಡೆ. ಭಾಳ ಮೈನ್ಯೂಟ್ ಎರರ್ ಅದಾವ. ಕೆಲವೊಂದಿಷ್ಟು ಏನದಲ್ಲ ಮೇಜರ್ ಎರರ್ ಆಗ್ಯಾವ್ರಿ, ಒಪ್ಕೊಂತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿಪ್ಪ, WHO ಅಂತ ಐತಿ. ಇಲ್ಲಿ ಕ್ವಶನ್ ಬೆಳೆಸಾರ, ಇಲ್ಲಿ ಬಹುವಚನ ಬೆಳೆಸಾರ. ಎದಕ್ಕ ಅಂತ ಕೇಳ್ತಾರ. ಆಗ್ಯಾವ್ರಿ, ತಪ್ಪ ಆಗ್ಯಾವು. ಫಾರ್ ಎಕ್ಸಾಂಪಲ್ WHO ಪ್ರಕಾರ ಭಾರತ ದೇಶದಲ್ಲಿ ಈ ಕೆಳಕಂಡ ಯಾವ ರೋಗಗಳು ನಿರ್ಮೂಲನೆಗೊಂಡಿವೆ ತಿಳ್ಕೊಂಡ್ಬಿಡ್ಬೇಕಲ್ರಿ. ರೋಗಗಳು ಅಂದ್ರೆ ಇಲ್ಲೆಲ್ಲ ಆಪ್ಷನ್ಸ್ ಒಳಗೆ ನೋಡ್ರಿ ಮಲ್ಟಿಪಲ್ ರೋಗಗಳನ್ನ ಕೊಟ್ಟಾರಲ್ರಿ. ಅಂದ್ರೆ ಮಲ್ಟಿಪಲ್ ಅಂದ್ರೆ ಬಹುವಚನ ಐತೆ ಅಂತ ತಿಳ್ಕೊಂಡ್ಬಿಡ್ಬೇಕಿಲ್ರಿ. ಅದು ಇದು ಕ್ವಶನ್ ಯಾಕೆ ಕೊಟ್ಟಾರೋ, ಬಹುವಚನ ಯಾಕೆ ಕೊಟ್ಟಾರೋ ಅಂತ ಕೇಳತ್ತಾರ್ರಿ. ಮೈನ್ಯೂಟ್ ಎರರ್ ಅಲ್ರಿ ಇದು. ನೋಡ್ರಿ ಗುರ್ತಾಗ್ಬಿಡ್ತೈತ್ರಿ ಅದು. ಕೆಲವೊಂದಿಷ್ಟು ಹೆಂಗ್ ಅದಾವಪ್ಪ ಅಂತಂದ್ರೆ ಅದು ಅವು ಏನ್ ಮಿಸ್ಟೇಕ್ಸ್ ಅದಾವಲ್ಲ, ಅವು ಇರ್ಲಿ ಸುಖರಿ ಬಿಡ್ಲಿ ಹತ್ರ ಅರ್ಥನ ಚೇಂಜ್ ಆಗಂಗಿಲ್ಲ ಅಂತಾವ್ ಅದಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಮತ್ತೆ KPSC ಆಡ್ ಭಾಷೆಗಳು ಬೆಳೆಸ್ಯಾರ್ರಿ. ಎಕ್ಸಾಂಪಲ್ 2020 ಅಂತ ಐತ್ರಿ. ಈ ಕಾರ್ಯ 20 ಅಂತ ಯಾಕೆ ಬೆಳೆಸ್ಯಾರಪ್ಪ? 20 ವೇಳೆಗೆ ಅಂತಂತಾರೆ. ಅದ ರೀ ಸಾಹೇಬ್ರ, ಆಡ್ ಭಾಷೆ ಐತದು. ಇದು ಆಡ್ ಭಾಷೆ ಐತಿದ್ದ. ಏನ್ ನೋಡಪ್ಪ, 2025 ನಾನು KS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಿ ನೀವು. 20 ಅಂತಿರ್ಲ ಹಂಗ್ರಿ ಆಡ್ ಭಾಷೆ ಅದು. ಅದು ನೀವು ಹೆಂಗಾಗ್ಬಿಟ್ಟೈತ್ರಿ, ಭಾಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ರಿ ನೀವು ಎಲ್ಲರೂ. ಅದನ್ನ ಕ್ವಶನ್ ಯಾಕೆ ಆಪರೇಷರ್ಪ, ಬಹುವಚನ ಯಾಕೆ ಆಪರೇಷರ್ ಅಂತ ಈಕಿ ನೋಡ್ರಿ. ಇಲ್ಲಿ ನೋಡ, ಮೇಡಮ್ ಬಿಕಾಜಿ ಕಾಮ ಅವ್ರ ಬಗ್ಗೆ ಫುಲ್ ಶಿಟ್ ಬಂದ್ಬಿಟ್ಟೈತ್ರಿ.
ಏಕವಚನ ಯಾಕೆ ಮಾತಾಡ್ಸ್ಯಾರ ಇವರು? ಒಂದೊಂದ್ ಕಡೆ ಬಹುವಚನ ಅಪರಾಶರು, ಏಕವಚನ ಅಪರಾಶ ಅಲ್ರಿ. ಒಂದೊಂದ್ ಕಡೆ ಮಿಸ್ಟೇಕ್ ಆಗ್ಯಾವ. ಕಾಮನ್ ಸೆನ್ಸ್ ಇಂದ ನಾವು ತಿಳ್ಕೊಬೋದಲ್ರಿ. ಈಕೆಯು ಭಾರತದ ಕ್ರಾಂತಿಯ ತಾಯಿ ಎಂದು ಹೆಸರುವಾಸಿಯಾಗಿದ್ದಾಳೆ. ಏಕವಚನದಾಗ ಯೂಸ್ ಮಾಡ್ಯಾರಂತಾರೆ. ಮಾಡ್ಲಿ, ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ನೋ ರೈಟ್. ಹಾ, ಮತ್ತೆ ಇಲ್ಲಿ ನೋಡ್ರಿ, ಬರೆದಿರುವ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಇಲ್ಲಿ ಬಹುವಚನ ಎದಕ್ಕೆ ಯೂಸ್ ಮಾಡಿದ್ರು ಅಂತಂತಾರ. ಮಾಡ್ಲಿ, ನಿಮಗೆ ಅದರಿಂದ ಏನ್ ಅರ್ಥ ಆದ್ರೆ ಏನಾದ್ರು ಹಾಳಾಯ್ತಾ? ಆ ಸೆಂಟೆನ್ಸ್ ಅರ್ಥ ಏನಾದ್ರು ಹಾಳಾಯ್ತಾ ಏಕವಚನ ಬಹುವಚನ ಯೂಸ್ ಮಾಡೋದ್ರಿಂದ? ನೋ ರೈಟ್. ಕಂಟೆಕ್ಸ್ಟ್ ಪ್ರಕಾರ ನೋಡ್ಕೊಂತ ಹೋತಂದ್ರೆ ಅದು ಬಂದ ಬಿಡ್ತಲ್ರಿ. ಹಾ, ಮತ್ತೆ ಇಲ್ಲಿ ನೋಡ್ರಿಪ್ಪ, ಪೇಪರ್ 2 ಒಳಗೆ ಇದರ ಸ್ಕೀಮ್ ಅಂತ ಅಪರಾಶ್ಯಾರಿ, ಯೋಜನೆ ಅಂತ ಅಪರಾಸ್ಬೇಕಾಗಿತ್ತು ಅಂತ ನಿಮ್ ವಾದ ಅಲ್ರಿ. ಸಾಹೇಬ್ರ, ನೀವು ಹಳ್ಳಿ ಒಳಗ್ ಬರ್ರಿ, ನಾ ತೋರಿಸ್ತೇನೆ ನಿಮಗೆ. ಎಂತಿಂತ ಅನಕ್ಷರಸ್ಥರು, ಎಂತಿಂತ ಮುಗ್ಧ ಜನರು ಏನದಾರಲ್ರಿ ಹಳ್ಳಿ ಒಳಗೆ ಇರ್ತಕ್ಕಂಥವ್ರು, ಎಲ್ಲರೂ ಯೋಜನೆ ಅನ್ನುವಂಥದ್ದು ಏನ್ ಟೆಕ್ನಿಕ್ ಅಕಾಡೆಮಿಕ್ ವರ್ಡ್ ಐತಲ್ಲ, ಅದನ್ನ ಯಾರು ಯೂಸ್ ಮಾಡಂಗಿಲ್ಲ. ಬರ್ರಿ, ನಿಮಗೆ ನಾ ರೈತರನ್ನ ತೋರಿಸ್ತೇನೆ. ಎಷ್ಟು ಮಂದಿ ಮುಗ್ಧ ರೈತರನ್ನ ಹೆಂಗ್ ಮಾತಾಡ್ತಿರ್ತಾರ ಗೊತ್ತನ್ರಿ. ನೋಡ್ ಓದ್ತಮ್ಮ, ಯಾವ್ದ್ರ ಒಂದು ಸ್ಕೀಮ್ ಒಂದೊತ್ತನ್ನ ಬೋರ್ ಹೊಡಸ್ಬೇಕಾಗೈತಿ, ನೋಡ್ ಓದ್ತಮ್ಮ, ಸಾಲ ತಗೋಬೇಕೈತಿ, ಯಾವ್ದ್ರ ಒಂದು ಸ್ಕೀಮ್ ಐತೆ ನೋಡ್ ಒಪ್ಪ ಅಂತಂತಿರ್ತಾರ್ರಿ ಅವ್ರು. ಪ್ರತಿ ಮಾತ್ನಾಗ ಅವ್ರು ಸ್ಕೀಮ್ ಅಂತಿರ್ತಾರ್ರಿ, ಯೋಜನೆ ಅನ್ನಂಗಿಲ್ಲ. ಇದು ಬಹಳ ಕಾಮನ್ ವರ್ಡ್ ಸ್ಕೀಮ್ ಅನ್ನುವಂಥದ್ದು. ತಿಳ್ಕೊಂಡ್ಬಿಡ್ಬೇಕ್ರಿ ಅದನ್ನ. ಯೋಜನೆನೇ ಇರಬೇಕಾಗಿತ್ತು ಅನ್ನುವಂಥದ್ದು ಗುರ್ತು ಮಾಡಿ ಏನ್ ತೋರ್ಸ್ಯಾರಲ್ರಿ. ವೆರಿ ವೆರಿ ಮೈನ್ಯೂಟ್ ಇರೋದ್ರಿ ಸರ್ ಅದು. ಇಲ್ಲಂತೂ ಏನ್ ಕೇಳಂಗಿಲ್ಲ. ಇಲ್ಲಿ ನೋಡ್ರಿ, ಉದ್ಯಾನವನಗಳಲ್ಲಿ ಯಾಕೆ ಆಗ್ಬೇಕಾಗಿತ್ತು ಅಂತ ಕೇಳ್ತಾರ್ರಿ ಅವ್ರು. ಏನಂತ ಹೇಳ್ಬೇಕ್ರಿಪ್ಪ ಅವರಿಗೆ? ಉದ್ಯಾನವನ ಖಾಸಗಿ ಉದ್ಯಾನವನಗಳಲ್ಲಿ ಏನ್ ತಪ್ಪೈತ್ರಿಪ್ಪ ಇದ್ರೊಳಗಡೆ? ಪ್ರೈವೇಟ್ ಪಾರ್ಕ್ಸ್ ಬಗ್ಗೆ ಖಾಸಗಿ ಉದ್ಯಾನವನಗಳಲ್ಲಿ ಅಂತ ಬರ್ದಾರ್ರಿ. ತಜ್ಞರ ಅನುವಾದ ಮಾಡಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಅಂತ. ನೀವು ಸಾಕ್ಷಿ ಕೊಟ್ಟು ಏನ್ ಮಾಡೋರ್ರಿ? ನಿಮಗೆ ತಿಳ್ಕೊಂಡ್ರೆ ಸಾಕಲ್ಲ ಅದು. ಅದನ್ನ ಸರ್ಕಾರ ಮಾಡಿ ತೋರಿಸಿದ್ರಿ ಅಂತಂದ. ಹಾ, ಮತ್ತೆ ಇಲ್ಲಿ ನೋಡ್ರಿ, ಒಂದೊಂದ್ ಕಡೆ ಏನೈತ್ಲ ತಪ್ಪದ ಅಂತ ಐತಿ. ಅದ ತಪ್ಪಾದ ಆಗ್ಬೇಕಾಗಿತ್ತು ಅಂತಂತೀರಿ. ಗೊತ್ತಾಗ್ಬಿಡ್ತೈತಿಲ್ರಿ ಇನ್ನು ಕರೆಕ್ಟ್ ಅಂತ ಐತ್ರಿ ಇಲ್ಲಿ. ಹಾ, ಒಂದ್ಸಲ ಇಂಗ್ಲಿಷ್ ದಾಗ ನೋಡ್ಕೋರಿ ಅಂತ ಹೇಳೇ ಬಿಟ್ಟಾರ KPS 7th ಇನ್ಸ್ಟ್ರಕ್ಷನ್ ಪಾಯಿಂಟ್ ದಾಗ. ಇಂಥ ಬಾಳ ಮಿಸ್ಟೇಕ್ಸ್ ಆಗ್ಯಾವ್ರಿ. ಇವೆಲ್ಲ ಮಿಸ್ಟೇಕ್ಸ್ ಅಂತ ತೋರಿಸ್ಬಿಟ್ಟಾರ್ರಿ. ಇಲ್ಲಿ ನೋಡ್ರಿಪ್ಪ, ಇಂಡಿಯನ್ ಪಾಲಿಟಿ ಯಾರು ಒಂದ್ 10 ಸಲ ಓದಿರ್ತಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋರು. ಫಾರ್ ಎಕ್ಸಾಂಪಲ್, ಇಲ್ಲಿ ವಿಧೇಯಕ ಅಂತ ಇರ್ಬೇಕಾಗಿತ್ತಂತ ನೀವು ಅಂತೀರಿ, ವಿಧೇಯತ ಅಂತ ಆಗೈತ್ರಿ ಅದ. ಇದು ವಿಧೇಯಕ ಅಷ್ಟು ಕರೆಕ್ಟ್ ಆಗಿ ಓದಂಗೆ ಇಲ್ರಿ. ಯಾವ್ರಿ ಅದ್ರ ಇದ್ರೊಳಗೆ ಪರ್ಫೆಕ್ಟ್ ಇದಪ್ಪ ಅಂತಂದ್ರೆ ವಿಧೇಯಕನ ಐತೆ ಅಂತ ತಿಳ್ಕೊಂಡ ಕ್ವಶನ್ ಓದಿ ಕೊಲ್ಲ ಮಾಡಿಬಿಡ್ತಾರ ಅದನ್ನು ಕನ್ನಡ ಮೀಡಿಯಂ ಅಭ್ಯರ್ಥಿಗಳನ್ನು. ಯಾಕಪ್ಪ ಅಂತಂದ್ರೆ 10 ಸಲ ಓದಿರ್ತಾರ ಅವ್ರು, 10 ಸಲ ನ್ಯೂಸ್ ಪೇಪರ್ದಾಗ ಓದಿರ್ತಾರ ಅವ್ರು. ಗೊತ್ತಾಗ್ಬಿಡ್ತೈತ್ರಿ. ಅಂತವೆಲ್ಲ ಇದ್ರ ಮಾಡ್ಬಿಟ್ರಿ, ಪಿನ್ ಪಾಯಿಂಟ್ ಮಾಡ್ಬಿಟ್ರಿ ಅಲ್ಲಿ. ಮತ್ತೆ ಇನ್ನೊಂದ್ ನಾ ಏನ್ ಹೇಳಕ್ ಇಷ್ಟಪಡ್ತೇನಪ್ಪ ಅಂತಂದ್ರ, ಈಗ OMR ಇಶ್ಯೂಗೆ ಸಂಬಂಧಪಟ್ಟಂಗ ಸಿಕ್ಕಾಪಟ್ಟೆ ಇವರು ಪಾಪ ಗದ್ಲ ಎಬ್ಬಿಸ್ಬಿಟ್ಟಿದ್ರು. ಹಂಗಾಗೈತಿ, ನಿಮ್ ಪೇಪರ್ ಚೆಕ್ ಆಗಂಗಿಲ್ಲ ಹಿಂಗ ಅಂತಂದ್. ನಾ ಅವತ್ತು ಹೇಳಿದೆ ವಿಡಿಯೋದಾಗ, ನೀವೇನು ಚಿಂತೆ ಮಾಡಬೇಡ್ರಿ, ದಯವಿಟ್ಟು ಅದನ್ನ ಏನಿತ್ಲ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವರು ಜವಾಬ್ದಾರಿ ತಗೊಂಡಾರ ಅದನ್ನ. ಹೌದಾ? ಅವರು OMR ಕ್ಲಾರಿಫಿಕೇಶನ್ ಬಗ್ಗೆ ಆಲ್ರೆಡಿ ಕೊಟ್ಟಾರ, ಡೈರೆಕ್ಷನ್ ಕೊಟ್ಟಾರ. ಬಿಜಾಪುರ DC ಅವ್ರಿಗೆ ಫೋನ್ ಮಾಡಿ ಹೇಳ್ಯಾರು ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತಂದು ಸರ್ಕ್ಯುಲರ್ನು ಇಶ್ಯೂ ಮಾಡಿದ್ರು ಅವರು. ಇಲ್ಲ ಐತ್ ನೋಡ್ರಿ ಅದ್ರ ಕಾಪಿನ. OMR ಉತ್ತರ ಹಾಳೆಯಲ್ಲಿ ಪೂರ್ವ ಮುದ್ರಿತವಾಗಿರೋ OMR ಉತ್ತರ ಹಾಳೆ ಸಂಖ್ಯೆಯನ್ನು ಸೋ ಎನ್ ಸೋ ಹೆಂಗ್ ಮಾಡ್ಬೇಕು ಅದನ್ನ ಅನ್ನೋದವ್ರು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಾರ್ರಿ. ನೋಡ್ರಿ, ಸೈ ಮಾಡ್ಯಾರಲ್ರಿ ಅವತ್ತು ಎಕ್ಸಾಮ್ ದಿವಸನ ಸೈ ಮಾಡಿ ಆರ್ಡರ್ ಮಾಡ್ಯಾರ್ರಿ ಅವ್ರು, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವ್ರು. ಇಲ್ಲಿ ನಾನು ಯಾರನ್ನು ವಹಿಸ್ಕೊಂಡ್ ಮಾತಾಡಕತ್ತಿಲ್ಲ. ಇದ್ರ ಅರ್ಥ ಏನ್ KPSC ಏನ್ ನಮ್ಮ ಮನಿ ಅಲ್ಲ ಅದು. ಅವ್ರನ್ನೆಲ್ಲ ಅವ್ರು ಮಾಡಿರುವಂತ ತಪ್ಪುಗಳನ್ನು ನಾನು ಫೇವರ್ ಮಾಡಿ ಮಾತಾಡಕತ್ತೇನಂತ ಏನ್ ಅನ್ನಕ್ ಹೋಗ್ಬೇಡ್ರಿ ದಯವಿಟ್ಟು. ಫಾರ್ ಎಕ್ಸಾಂಪಲ್, ಅವರು ಗ್ರೇವ್ ಮಿಸ್ಟೇಕ್ಸ್ ಮಾಡ್ಯಾರ, ಇಲ್ಲ ಅಂತ ಅನ್ನಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಬೇಕಾಗಿತ್ತು, ಕ್ರಿಮಿನಾಶಕನ ಆಗ್ಬೇಕಾಗಿತ್ತು, ರಾಸಾಯನಿಕ ಅಂತ ಬರ್ದಾರ್ರಿ ಅವರು. ಅದು ತಪ್ಪೇ. KPSC ದೊರದ ತಪ್ಪದು. ಟಿಪಿಕಲ್ ಎರರ್ ಅಲ್ಲ, ಟೈಪೋಗ್ರಫಿಕಲ್ ಎರರ್ ಅಲ್ಲ, ಅದು ಹ್ಯೂಮನ್ ಎರರ್ ಅಲ್ಲ. 100% ತಪ್ಪು ಅವ್ರದ್ದು. ಯಾಕಂದ್ರೆ ಪೆಸ್ಟಿಸೈಡ್ ಅಂದ್ರೆ ಕ್ರಿಮಿನಾಶಕನ ಆಗ್ಬೇಕು, ರಾಸಾಯನಿಕ ಅಲ್ಲ. ರಾಸಾಯನಿಕ ಅಂದ್ರೆ ಕೆಮಿಕಲ್ ಹಾಕತ್ತದು. ಆಗ್ಯಾವ ಕೆಲವೊಂದಿಷ್ಟು ತಪ್ಪುಗಳು ಆಗ್ಯಾವ್ರು, ನಾವು ಒಪ್ಕೊಳತ್ತೀವಿ, ಏನಿಲ್ಲ ಅಂತಲ್ಲ. ಇಲ್ಲಿ ನೋಡ್ರಿ, ಡ್ಯೂ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಒಳಗೆ ಏನೈತಲ್ಲ ಶಕ್ತಿ ಅನ್ನೋ ಮಾಯ ಆಗೈತಿ. 100% ಸರ್ ಕರೆಕ್ಟ್. ಇಂಥವೆಲ್ಲ ತಪ್ಪುಗಳು ಅಂತ ಮಾಡೋಣ್ರಿ. ಇವೇನ 4 ಸ್ಟೇಟ್ಮೆಂಟ್ ಕೊಟ್ಟಾರಲ್ರಿ, ಇದ್ರೊಳಗೆ ಏನು ಅರ್ಥನೇ ಇಲ್ಲ. ತಪ್ಪಾಗ್ಯಾವ, ಒಪ್ಕೊಂಡು. ಅದ್ರ ಅರ್ಥ ನಾವು ಹಿಂಗೆಲ್ಲ ಪಿನ್ ಪಾಯಿಂಟ್ ಮಾಡಿ KPSC ದರ್ಗ ಬೆಂಬಲಿಸಾಕತ್ತೀವಿ ಅಂತ ಏನಿಲ್ಲ. ಹೌದಾ? ಅದು ತಪ್ಪಾಕತಿ. ಅದ್ರ ಅರ್ಥ ಎಲ್ಲ ಕನ್ನಡ ಮೀಡಿಯಂ ಅಭ್ಯರ್ಥಿಗಳನ್ನ ಎಲ್ಲ ದಡ್ಡದಾರ ಅಂತೂ ಹೇಳತ್ತಿಲ್ಲ. ಯಾರು ಪ್ರತಿಭಾವಂತರದಾರು, ಯಾರು ಚೆನ್ನಾಗಿ ಓದಾರು, ನಾನು ನೋಡೇನ್ರಿ. ಎಷ್ಟೋ ಮಂದಿ ಕನ್ನಡ ಅಭ್ಯರ್ಥಿಗಳು ನಾನು ಫಸ್ಟ್ ವಿಡಿಯೋ ಕಮೆಂಟ್ಸ್ ದಾಗ ಬರ್ದಾರ್ನರಿ, ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳನ್ನ ಅದೀವ್ರಿ, ಎಲ್ಲ ಎಷ್ಟು ಭಾರಿ ಗೀತಾರ ನಮ್ಮ ಪೇಪರ್ ಅಂತ ಅಂದಾರ ಇಲ್ರಿ ಅವ್ರಲ್ಲ. ಅವರು ಕನ್ನಡ ಮೀಡಿಯಂದಾಗ ಸ್ಟಡಿ ಮಾಡ್ಯಾರು. ಮತ್ತ ಅವ್ರ ಪಾಸ್ ಆಗತ್ತ, ಅವ್ರಿಗೆ ಯಾಕೆ ಚಲೋ ಸ್ಕೋರ್ ಮಾಡತ್ತಾರ, ನಿಮಗೆ ಯಾಕೆ ಚಲೋ ಸ್ಕೋರ್ ಮಾಡಕ್ ಆಗವಲ್ತ್ರಿ? ನೀವೇನ್ ಕನ್ನಡದಾಗ ಓದಿರ್ತಾರ, ಹೌದು ಅದನ್ನ ಕನ್ನಡದಾಗ ಓದಿರ್ತಾರು. ಏನಾದ್ರೂ ಒಂದು ಕೊರತೆ ಇರ್ಬೇಕಲ್ಲ ಯಾರಲ್ಲಾದ್ರು. ಒಂದು ಅವ್ರ ಸುಳ್ಳು ಹೇಳಕತ್ತಿರ್ಬೇಕು, ಅಲ್ಲ ಒಂದು ನ್ಯೂಸ್ ಸುಳ್ಳು ಹೇಳಕತ್ತಿರ್ಬೇಕು. ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಗೆ ಏನೈತಲ್ಲ ನೀವು ಕೇಳ್ಕೋರಿ. ಹೌದಾ? ನಾವು ಕೇಳಾಕತ್ತಿದ್ ಕರೆಕ್ಟ್ ಐತೋ ಇಲ್ಲೋ ಅಂತಂದ್. ಯಾಕಂದ್ರೆ ಸೆಲ್ಫ್ ಇಂಟ್ರಸ್ಪೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಲೈಫ್ದಾಗ. ದ ಮೂಮೆಂಟ್ ಯು ಎಕ್ಸೆಪ್ಟ್ ದ ಡಿಫಿಟ್ ಇಸ್ ದ ಮೂಮೆಂಟ್ ಯು ಸ್ಟಾರ್ಟ್ ಫಾರ್ ದ ಸಕ್ಸಸ್.
ಅನ್ನೋಂಥದ್ದು ಒಂದು ಪ್ರವರ್ಬ್ ಐತ್ರಿ. ಯಾವಾಗ ನೀವು ಎಕ್ಸೆಪ್ಟ್ ಮಾಡ್ಕೋತಿರಲ್ಲ ಡಿಫಿಟ್ ಆಗೇನ್ ಅಂತಂದ್ ಅವತ್ತಿಂದ ಸ್ಟಾರ್ಟ್ ಆಕೈತ್ರಿ ನಿಮ್ದು ಸಕ್ಸಸ್ ಅನ್ನುವಂತ ಒಂದು ಇದನ್ನ ಮಿಷನ್. ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋರಿ, ಹೌದು ನಾ ಮಿಸ್ಟೇಕ್ಸ್ ಮಾಡೀನಿ, ನಮ್ ಕಡೆಯಿಂದ ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಅಂತಂದು ಎಕ್ಸೆಪ್ಟ್ ಮಾಡ್ಕೋರಿ. ನೆಕ್ಸ್ಟ್ ನೋಟಿಫಿಕೇಶನ್ ಆಕತ್ ಮತ್ ಮಾಡ್ರಿ. ಅದನ್ನ ಬಿಟ್ಟು ನೀವು 59 ಎರರ್ಸ್ ಅದಾವು, ಅಷ್ಟ್ ಅದಾವು, ಇಷ್ಟ ಅದಾವ ಅಂತಂದು ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಪಾಪ ನೀವು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಸಾಕತ್ತಿರಲ್ಲ ಎಲ್ಲಾ ವ್ಯಕ್ತಿಗಳದು, ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಪಾಪ ನಿನ್ನ ಭಾಸ್ಕರ್ ರಾವ್ ಸಾಹೇಬ್ರು IPS ಆಫೀಸರ್ ಸಾಹೇಬ್ರು, ರಿಟೈರ್ಡ್ IPS ಆಫೀಸರ್ ಸಾಹೇಬ್ರು ಔಟ್ ಆಫ್ 250 ಕ್ವಶನ್ಸ್ ಅಂತಂದ ಒತ್ತಿ ಹೇಳಾಕ್ತಾರೆ ಅವ್ರು 4-5 ಸಲ. ಹೌದಾ? 250 ಕ್ವಶನ್ಸ್ ಅದಾವನ್ರಿ, ಇಲ್ಲೇ ಇಲ್ಲಲ್ಲ. ಮತ್ತೆ ಮಾಡ್ಬೇಡ್ರಿ, ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನೋಡ್ರಿ, ನಾನೇ ಇಲ್ಲಿ ಫ್ಯಾಕ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಹೇಳಾತೇನ್ರಿ ನಿಮ್ಗೆ. ನಾಳೆ ಎಕ್ಸ್ಪರ್ಟ್ ಕಮಿಟಿದವ್ರು ಕುಂತ್ರಂದ್ರ ಗತಿ ಏನ್ ಹೇಳ್ರಿ ನಮಗೆ. ಹುಡುಕಿ ಕೊಡ್ತಾರ ಅವ್ರು ನಿಮಗೆಲ್ಲ ಇವು ಸೋರ್ಸ್ಗಳೆಲ್ಲ. ದಯವಿಟ್ಟು ಫಾಲ್ಸ್ ಹೋಪ್ಗಳು ಇಟ್ಕೋಬೇಡ್ರಿ. ಏನೈತಲ್ಲ ನಿಮ್ಮ ಪೇಪರ್ ಚೆನ್ನಾಗಿ ಆಗಿರ್ಕಿಲ್ಲಪ್ಪ ಅಂತಂದ್ರೆ ಮುಂದಿನ ಅಭ್ಯಾಸಕ್ಕೆ ಸ್ಟಾರ್ಟ್ ಮಾಡ್ರಿ, ಮುಂದಿನ ಪೇಪರ್ಗಳಿಗೆಲ್ಲ ಸ್ಟಾರ್ಟ್ ಮಾಡ್ರಿ ಪ್ರಿಪರೇಷನ್. ಇದ್ರ ಅರ್ಥ ನಾನು ಪಾಸ್ ಆಕೆ ನೋಡ್ ನನಗೂ ಗೊತ್ತಿಲ್ಲ ಪ್ರಿಲಿಮ್ಸ್ ಒಳಗಡೆ, ಬಟ್ ಒಂದ್ ಲೆಕ್ಕಕ್ಕೆ ಚಲೋ ಆಗೈತ್ರಿ ನಮ್ ಸ್ಕೋರ್. ಪದೇ ರೀ ಎಕ್ಸಾಮ್ ಮಾಡಿ ನಮ್ಮಂತವ್ರ ಜೀವನ ಹಾಳು ಮಾಡ್ಬೇಡ್ರಿಪ್ಪ ದಯವಿಟ್ಟು. ನಾವು ಇವಾಗ ಏನೈತಲ್ಲ, ಅಡ್ವೊಕೇಟ್ ಆಗಿರುವಂತಹ ನಮ್ಮ ಸ್ಫೂರ್ತಿ ಭೈರಪ್ಪನವ್ರ ಮೇಡಮ್ ಅವರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರು ಕೆಲವೊಂದಿಷ್ಟು KS ರಿ ಎಕ್ಸಾಮ್ ಬಗ್ಗೆ ಅಥವಾ KS ಮೇನ್ಸ್ ಕ್ವಾಲಿಫೈಯಿಂಗ್ ರೇಷಿಯೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಲೀಗಲ್ ಅಸ್ಪೆಕ್ಟ್ಸ್ ಬಗ್ಗೆ ಲೀಗಲ್ ಆಗಿ ಅವ್ರು ಮಾತಾಡ್ತಾರೆ. ನೋಡೋಣ. ಓವರ್ ಟು ಸ್ಫೂರ್ತಿ ಮ್ಯಾಮ್. ಹಲೋ, ಯಾ ನಾ ಸ್ಫೂರ್ತಿ ಆಡಿಬಲ್ ಮ್ಯಾಮ್, ಇದೀನಾ? ಎಲ್ಲರಿಗೂ ಆಡಿಬಲ್ ಇದೀನಾ? Yes, audible. ಎಸ್ ಮ್ಯಾಮ್, Yes, ma'am. Yes, ಆಡಿಬಲ್ ಮ್ಯಾಮ್. ಓಕೆ. ಸೊ ಈಗ ಏನಂದ್ರ ಅವ್ರಿಗೀಗ ರೀ ಎಕ್ಸಾಮ್ ಬೇಕಂತ ಒಂದ್ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಅವ್ರಿಗೆ ಏನು ಇಲ್ಲಂದ್ರೆ 1:15 ರೇಷಿಯೋ ಚೇಂಜ್ ಮಾಡ್ಬೇಕಂತ ಇದ್ದಾರೆ. ಐದರ್ ರೀ ಎಕ್ಸಾಮು ಇಲ್ಲಾಂದ್ರೆ 1:15 ರೇಷಿಯೋ ಚೇಂಜ್ ಮಾಡ್ಬೇಕು. 1:15 ರೇಷಿಯೋ ಚೇಂಜ್ ಮಾಡೋದಕ್ಕೆ ಲೀಗಲ್ ಬ್ಯಾರಿಯರ್ಸ್ ಇದೆ. 7th November 2024ಗೆ ಒಂದ್ ಜಜ್ಮೆಂಟ್ ಬರ್ತದ. ಅದರ ಪ್ರಕಾರ ಏನ್ ಹೇಳ್ತಾರಂದ್ರೆ 5 ಜಡ್ಜ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದ ಅಂದ್ರೆ, ಯು ಕೆನಾಟ್ ಸಿಟ್ ಅಂಡ್ ಚೇಂಜ್ ದ ಗೇಮ್ಸ್ ಆಫ್ ಎನಿ ಎಕ್ಸಾಮಿನೇಷನ್ ಆರ್ ನೋಟಿಫಿಕೇಶನ್. ಈಗ ನಮ್ ಪ್ರಿಲಿಮ್ಸ್ ಆಗ್ಬಿಟ್ಟಿದೆ, ಮೇನ್ಸ್ ಗಾಗಿ ಬರೇ 5760 ಸ್ಟೂಡೆಂಟ್ಸ್ ಅದನ್ನ ಬರೆಯೋರು ಮೇನ್ಸ್. ಓಕೆ, 2,10,000 ಎಕ್ಸಾಮ್ ಇದೆ, 10,000 ಅಪ್ಲಿಕೇಶನ್ಸ್ ಬಂದಿದೆ. ಆದ್ರೆ ಅದರಲ್ಲಿ ಬರೆಯೋರು 5760. ಇಟ್ಸ್ ನಾಟ್ ಇವನ್ 15%, ಬಹಳ ಕಡಿಮೆ ಅದು. ಓಕೆ, ಆದ್ರೂ ಅವರು ಇದ್ ಮಾಡ್ತಾ ಇದಾರೆ. ದೇ ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ದಿ ಲೈಫ್ ಆಫ್ ದಿ ಮೈನಾರಿಟೀಸ್ ಅನ್ಬೋದು ನಾವು. ನಂಬರ್ ಗೇಮ್ಸ್ ಇದು. ಓಕೆ, ಅದಕ್ಕೆ ಅವರು 1:15 ರೇಷಿಯೋ ಚೇಂಜ್ ಮಾಡ್ಬಿಟ್ರೆ ಇಶ್ಯೂ ಏನಾಗೋದಂದ್ರೆ, ಬಿಗ್ಗೆಸ್ಟ್ ಇಶ್ಯೂ ಏನಂದ್ರೆ ದಾಟ್ ಅವರು ಮತ್ತೆ ಲಿಟಿಗೇಷನ್ ಅನ್ನ ತುಂಬಾ ಡೋರ್ಸ್ ಓಪನ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಇಶ್ಯೂ. ಪ್ಲಸ್ ದರ್ ಇಸ್ ನೋ ಬಡಿ. ನಾನು ಆಡಿಬಲ್ ಇದೆನಾ ಎಲ್ಲಾರ್ಗೆ? Yes, ma'am. Continue. Okay. Another thing is that ಈಗ re-examination ಅಂದ್ಬಿಟ್ರೆ ಒಂದ್ ವಿಶಿಯಸ್ ಲೂಪ್ ಕ್ರಿಯೇಟ್ ಆಗ್ತದ. ಓಕೆ, ಹೆಂಗಿದ್ರನೆ ವಾಟ್ ಎವರ್ ಇಟ್ ಇಸ್, ದೇರ್ ಆರ್ ಓನ್ಲಿ 384 ಸೀಟ್ಸ್. ಆ 384 ಸೀಟ್ಸ್ ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ. ಓಕೆ, ಪೊಸಿಷನ್ಸ್ ಇರುವುದು. ಸೊ ಇದು ಜಸ್ಟ್ ಟು ಏನ್ ಅನ್ಬೋದು, ಅದು ಮೆಜಾರಿಟಿದವ್ರು ಎಲ್ಲರೂ ಕೂಡಿ ದೇ ಆರ್ ಟೇಕಿಂಗ್ ಡೌನ್ ದಿ ಮೈನಾರಿಟಿ ಅನ್ಬೋದು ನಾವು ಅದಕ್ಕ. ಆಮೇಲೆ ಇನ್ನೊಂದೇನ್ ಇಶ್ಯೂ ಅಂದ್ರೆ ಫೈನಾನ್ಷಿಯಲ್ ಬರ್ಡನ್ ಇದೆ ಸ್ಟೇಟ್ಗೆ. there is a issue that the state is raising in center. ಎಲ್ಲಿ ಅವ್ರು ಹೇಳ್ತಾ ಇದಾರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ. ಆದ್ರೆ ಅವ್ರು ಆಲ್ರೆಡಿ ಈಗ ಆಲ್ಮೋಸ್ಟ್ ಲೈಕ್ 30 crores ಸ್ಪೆಂಡ್ ಮಾಡಿದ್ದಾರೆ. ನೀವೀಗ ಸ್ವಲ್ಪ ಸಂಘಟನೆಯಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಸ್ವಲ್ಪ ಜನ ಲೈಕ್ 100 ಕೋಟಿ ಖರ್ಚಾಗ್ಲಿ ನಮ್ಗೆ ಫರಕ್ ಬೀಳಂಗಿಲ್ಲ ಅಂತ ಇದಾರೆ. ಬಟ್ ದಟ್ ಈಸ್ ನಾಟ್ ಹೌ ಇಟ್ ವಿಲ್ ವರ್ಕ್. ಓಕೆ, ಇನ್ನೊಂದು FIR ಆಗಿದೆ 46, ಅಂದ್ರೆ ಇದು ವಿಜಯನಗರಲ್ಲಿ ಒಂದು FIR ಆಗಿದೆ. ಆ FIR ಪ್ರಕಾರ 46 students have paid 50 lakhs. Okay, that is amounting to almost 23 crores. That is more than the budget of KPSC exam. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆ FIR ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸ್ಟೂಡೆಂಟ್ಸ್ಗೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಕಂಡಕ್ಟ್ ದಿಸ್ ಎಕ್ಸಾಮ್. ಓಕೆ, ಸೊ ಸ್ವಲ್ಪ ನೀವು ಲೀಗಲ್ ಆಸ್ಪೆಕ್ಟ್ಸ್ ವಿಚಾರ ಮಾಡ್ಬೇಕು, ಸ್ವಲ್ಪ ನೀವು
ಬರೀ ಬರ್ದಿದ್ ಹುಡುಗರ ಬಗ್ಗೆನೂ ವಿಚಾರ ಮಾಡ್ಬೇಕು. ಇದು ರೀ ಎಕ್ಸಾಮ್ ಕಲ್ಚರ್ ಇದೇನ್ ವಿಸಿಎಸ್ ಲೂಪ್ ಮಾಡ್ತಾ ಇದ್ರಲ್ಲ ಅದನ್ನ ಸ್ವಲ್ಪ ಸ್ಟಾಪ್ ಮಾಡ್ಬೇಕು. So I hand over to Tejas, so he can continue on the next part of it. ಥ್ಯಾಂಕ್ ಯು ಮ್ಯಾಮ್. Tejas, ಇದೀರಾ? ಹಾ ಇದೀನಿ. ಕೇಳಿಸಿದ್ಯಾ? ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ತೇಜಸ್ ಸರ್ ಮಾತಾಡಿ. ಓಕೆ. ಇದು ವಿಡಿಯೋ ವಿಡಿಯೋ ಇದು ಇರ್ಲ ಓಪನ್ ಇರಲ್ಲ, ಹೀಗೆ ಹೈಡ್ ಮಾಡ್ಲಾ? ಏನ್ ತೊಂದ್ರೆ ಇಲ್ಲ, ನಿಮ್ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಮಾಡ್ರಿ ತೇಜಸ್ ಅವರೇ. ಸ್ವಲ್ಪ ಬೇಗ ಮಾತಾಡಿ, ಎಲ್ರು ಸ್ವಲ್ಪ ಬೇಗ ಮಾತಾಡಿ. ಮುಗಿಸ್ತೀನಿ ನಾನು. ನನ್ನ ಹೆಸರು ತೇಜಮೂರ್ತಿ ಅಂತ ಹೇಳಿ. ನಾನು ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ, ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಾನು ಕೂಡ ಓದಿರೋಂಥದ್ದು. ಮೊನ್ನೆ ನಡೆದಂತಹ ಡಿಸೆಂಬರ್ 29ನೇ ತಾರೀಕು ನಡೆದಂತಹ KS ಪರೀಕ್ಷೆಯಲ್ಲಿ ನಾನು ಉತ್ತಮ ಸ್ಕೋರ್ ಅನ್ನ ಮಾಡಿದ್ದೀನಿ. ಓಕೆನಾ? ಕಾರಣ ಏನು ಅಂದ್ರೆ, ನಾನ್ ರೆಫರ್ ಮಾಡಿದ್ದು ಒಂದು ಸಿಂಪಲ್, ಏನು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ನ ಏನ್ ಸ್ಟ್ಯಾಂಡರ್ಡ್ ಬುಕ್ಸ್ ಇದಾವೆ ಆ ಬುಕ್ಸ್ ಅನ್ನೇ ನಾನು ರೆಫರ್ ಮಾಡಿದ್ದು. ಆ ಬುಕ್ಸ್ ಅಲ್ಲಿ ಏನ್ ಆಲ್ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಇದಾವೆ ಅವೆಲ್ಲವೂ ಕನ್ನಡ ಪದಗಳ ಜೊತೆಗೆ ಪಕ್ಕದಲ್ಲಿ ಇಂಗ್ಲಿಷ್ ವರ್ಡ್ಗಳು ಕೂಡ ಇದಾವೆ. ಅಷ್ಟು ನಾಲೆಡ್ಜ್ ಇದ್ರೆ ಸಾಕು, ಪ್ರತಿಯೊಬ್ಬ ಕನ್ನಡ ಮಾಧ್ಯಮ ವಿದ್ಯಾರ್ಥಿನೂ ಕೂಡ ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬಹುದು. ನಾನು ಇದೊಂದು ಹೇಳಕ್ ಇಷ್ಟ. ಎರಡನೇದು, ನಾನು ಇದನ್ನ ಬಹಳ ಎಚ್ಚರಿಕೆಯಿಂದ ಈ ಪದನ ಉಪಯೋಗಿಸ್ತಾ ಇದ್ದೀನಿ. ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಒಂದು ಏನು ವ್ಯವಸ್ಥೆ ಇದೆ ಇದನ್ನೇ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನಕ್ಕೆ ಅಂತ ನಾನು 2 ರೀಸನ್ ಅನ್ನ ಕೊಡ್ತೀನಿ. ಫಸ್ಟ್ ಒಂದು, ಇವ್ರು ಯಾವುದೇ ಪರೀಕ್ಷೆ ನಡೆದ್ರು ಕೂಡ ಇಮ್ಮಿಡಿಯೇಟ್ ಏನೋ ಮರುಪರೀಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೇ ಒಂದು ಪರೀಕ್ಷೆ ಆದ ತಕ್ಷಣ ನೀವು ಮರುಪರೀಕ್ಷೆ ಅಂದ್ರೆ ಈ ಕಾಂಪಿಟೇಟಿವ್ನೆಸ್ ಅನ್ನೋದೇನೆ ವಿದ್ಯಾರ್ಥಿಗಳಲ್ಲಿ ಹೊರಟೋಗುತ್ತೆ. ಅಂದ್ರೆ ಅದ್ರ ಮುಖಾಂತರ ಏನಾಗುತ್ತೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ವ್ಯವಸ್ಥೆ ನಾವೇನ್ ಸಂವಿಧಾನದ ಅಡಿಯಲ್ಲಿ ನಾವೇ ಸರ್ಕಾರ ರಚನೆ ಮಾಡ್ಕೊಂಡು, ಸರ್ಕಾರದ ಅಡಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ರಚನೆ ಮಾಡ್ಕೊಂಡು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡಿದೀವಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ, ಆ ಒಂದು ಸಿಸ್ಟಮೇ ಹಾಳಾಗೋಗುತ್ತೆ. ಒಂದು. ಎರಡನೇದಾಗಿ, ಈಗ ಮಾತೆಟಿವ್ರು ಇನ್ನೊಂದು ಏನ್ ಮಾಡ್ತಾರೆ, ಅಥವಾ ರೀ ಎಕ್ಸಾಮ್ ಅಂತಾರೆ, ಇಲ್ಲಾಂದ್ರೆ 1:100 ಅಥವಾ 1:50 ಇಂಟೇಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವು ಅಷ್ಟನ್ ಮಾಡ್ಕೊಳ್ಳಿಕ್ ಹೋದ್ರು ಕೂಡ ನೀವು ಕಾಂಪಿಟೇಟಿವ್ನೆಸ್ ಅನ್ನ ಎಕ್ಸಾಮ್ ಸಿಸ್ಟಮ್ ಹಾಳಾಗೋಗುತ್ತೆ. ಏನಕ್ಕೆ ಅಂದ್ರೆ, ಕಾಂಪಿಟೇಟಿವ್ನೆಸ್ ಎಕ್ಸಾಮ್ ಸಿಸ್ಟಮ್ ಮಾಡ್ಕೊಂಡಿರೋದೇನೆ ಎಫಿಷಿಯಂಟ್ ಇರೋಂತ ಅಡ್ಮಿನಿಸ್ಟ್ರೇಟರ್ ಅನ್ನು ತಗೊಳ್ಬೇಕು ಅಂತ. ನೀವು ಪ್ರಿಲಿಮ್ಸ್ ಅಲ್ಲಿ ನೀವು ಅಲ್ಲಿ ಫಿಲ್ಟರ್ ಔಟ್ ಮಾಡಲಿಲ್ಲ ಇನ್ಎಫಿಷಿಯಂಟ್ ಇರೋರ್ನ ಅಂದ್ರೆ ನಿಮ್ಗೆ ಹೇಗೆ ಕಾಂಪಿಟೇಟಿವ್ನೆಸ್ ಆಗುತ್ತೆ, ಹೇಗೆ ಮೋಸ್ಟ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ ನ ತಗೊಳ್ಳಿಕ್ ಆಗುತ್ತೆ. ಸೊ ಅದರಿಂದ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಸಂಘಟನೆಗಳು ಮಾಡ್ತಿರೋಂತ ಕೆಲಸಗಳಿಂದ ಅಥವಾ ಚಟುವಟಿಕೆಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ವ್ಯವಸ್ಥೆನ ಏನಾಗುತ್ತೆ, ಹಾಳಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓವರ್ ಟು ಚಂದನ ಮೇಡಮ್. ಎಸ್, ಥ್ಯಾಂಕ್ ಯು. ಸೊ ನಾನೊಂದು ವರ್ಕಿಂಗ್ ಆಸ್ಪಿರೆಂಟ್ ಪ್ರಾಬ್ಲಮ್ಸ್ ಏನು ಅಂತ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಮ್ಯಾರಿಡ್ ವರ್ಕಿಂಗ್ ಆಸ್ಪಿರೆಂಟ್. ನಾನು 2 ಸರಿ ಎಕ್ಸಾಮ್ ಬರೆಯೋಕ್ಕೆ ಹೋದಾಗೂ ಅಲ್ಲಿ ಬಹಳಷ್ಟು ಮ್ಯಾರಿಡ್ ವುಮೆನ್ ಮತ್ತು ವರ್ಕಿಂಗ್ ಆಸ್ಪಿರೆಂಟ್ಸ್ನ ನಾನು ನೋಡಿದ್ದೀನಿ. ನಮ್ಮೆಲ್ರಿಗೂ ಟೈಮ್ ಈಸ್ ಬಿಗ್ಗೆಸ್ಟ್ ಲಿಮಿಟೇಷನ್. ಎಷ್ಟು ಸಾರಿ ಅಂತ ಎಕ್ಸಾಮ್ ಬರೆಯೋಕ್ಕಾಗುತ್ತೆ? ಇದರಿಂದ ನಮ್ಗಾಗುವ ಲಾಸ್ ಆಫ್ ಪೇ, ಲಾಸ್ ಆಫ್ ಟೈಮ್ ವಿತ್ ಫ್ಯಾಮಿಲಿ, ಚಾನ್ಸಸ್ ಆಫ್ ಮಿಸ್ಸಿಂಗ್ ದ ಆಪರ್ಚುನಿಟಿ, ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಆಸ್ಪಿರೆಂಟ್ಸೇ ಅಲ್ಲದ ವ್ಯಕ್ತಿಗಳು ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದರಿಂದ ನಂಗೆ ಪಾಸ್ಟ್ 15 days ಇಂದ ಎಷ್ಟು ಸ್ಟ್ರೆಸ್ ಆಗಿದೆ. ಈ ಸ್ಟ್ರೆಸ್ಸು ನನ್ನ ವರ್ಕ್ ಪ್ಲೇಸ್ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಅಥವಾ ನನ್ನ ಸ್ಟಡೀಸ್ ಮೇಲೇನು ಬಹಳ ನೆಗೆಟಿವ್ ಎಫೆಕ್ಟ್ ಮಾಡಿದೆ. ಇದಕ್ಕೆಲ್ಲ ಯಾರು ಹೊಣೆ? ದಯವಿಟ್ಟು ನಾನು ಇದೊಂದೇ ಕೇಳ್ಕೊಳ್ಳೋದು, ಯಾವುದೇ ದೊಡ್ಡ ವ್ಯಕ್ತಿಗಳಿಗಾಗ್ಲಿ, ಸಂಘ ಸಂಸ್ಥೆಗಳಿಗಾಗ್ಲಿ, ಜೆನ್ಯೂನ್ ಆಸ್ಪಿರೆಂಟ್ಸ್ಗಾಗ್ಲಿ ಈ ಗೊಂದಲವನ್ನು ಕ್ರಿಯೇಟ್ ಮಾಡಬೇಡಿ. ಅಟ್ಲೀಸ್ಟ್ KPSC ಇಂದ ಕೀ ಆನ್ಸರ್ಸ್ ಬರುವವರೆಗೂ ಆದ್ರೂ ವೇಟ್ ಮಾಡಿ, ಆಬ್ಜೆಕ್ಷನ್ಸ್ ನ ಫೈಲ್ ಮಾಡಿ. ದಯವಿಟ್ಟು ಈ ಗೊಂದಲವನ್ನು ಕ್ರಿಯೇಟ್ ಮಾಡಬೇಡಿ ಅಥವಾ ಕ್ರಿಯೇಟ್ ಮಾಡೋರಿಗೆ ದಾರಿನೂ ಮಾಡ್ಕೊಡ್ಬೇಡಿ. ಓವರ್ ಟು ಗುರು. ಗುರು ಅವ್ರು ಇದೀರಾ? ಮೇ ಬಿ ಅವರು ಮ್ಯೂಟ್ ಅಲ್ಲಿ ಇದ್ದಾರೆ. ಗುರು ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಸಾರಿ ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡಿ ಗುರು ಅವರೇ, ಕಂಟಿನ್ಯೂ ಮಾಡಿ.
ಸೊ ಪ್ರಜ್ವಲ್ ಅವರು ಟ್ರಾನ್ಸ್ಲೇಷನ್ ಎರರ್ಸ್ ಬಗ್ಗೆ ಹೇಳಿದ್ರು. ನಾನು ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಲಾಜಿಕಲ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಕೂಡ ಎಲ್ಲ ಕ್ವಶನ್ಸ್ ಓದಿನೇ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಲಾಜಿಕಲ್ ಥಿಂಕಿಂಗ್ ಮಾಡಿ ಕೂಡ ಎಲಿಮಿನೇಟ್ ಮಾಡ್ಬೇಕಾಗುತ್ತೆ. ಈಗ ಜಿಬೋಟಿ ಒಂದು ಎರರ್ ಬಗ್ಗೆ ತುಂಬಾ ಹೈಲೈಟ್ ಮಾಡಿದ್ರು. ಆಕ್ಚುಲಿ ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಎರರ್ ಇರೋದು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಬಟ್ ಆಕ್ಚುಯಲ್ ಆನ್ಸರ್ ಇರೋದು ಫೋರ್ತ್ ಸ್ಟೇಟ್ಮೆಂಟ್ ಅಲ್ಲಿ. ಸೊ ರಾಂಗ್ ಇರೋ ಸ್ಟೇಟ್ಮೆಂಟ್ ರಾಂಗ್ ಆಗಿಕೊಟ್ರೆ ಏನು ತೊಂದರೆ ಆಗಲ್ಲ. ಮತ್ತೆ ಒಬ್ಬ ವೆಲ್ ಇನ್ಫಾರ್ಮ್ಡ್ ಸ್ಟೂಡೆಂಟ್ ವುಡ್ ಹ್ಯಾವ್ ಸ್ಟಡಿಡ್ ಇಂಟರ್ನ್ಯಾಷನಲ್ ಜಿಯೋಗ್ರಫಿ. ಅಲ್ಲಿ ಜಿಬೋಟಿ ಅನ್ನೋದು ತುಂಬಾ ಸ್ಟ್ರಾಟಜಿಕ್ ಪ್ಲೇಸ್ ಅಲ್ಲಿ ಇದೆ. ಅಲ್ಲಿ ಮ್ಯಾರಿಟೈಮ್ ಪೈರಸಿ ಅನ್ನೋದು ತುಂಬಾ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಹಂಗೆ ಹೆಲ್ಮೆಟ್ ಮಾಡ್ಬೋದು. ನಾನು ಕೂಡ ಹಂಗೆ ಹೆಲ್ಮೆಟ್ ಮಾಡಿದ್ದು. ಸೊ ಇಲ್ಲಿ ಫರಕ್ ಆಗಲ್ಲ, ಕನ್ನಡ ಮೀಡಿಯಂ ಆಸ್ಪಿರೆಂಟೋ ಇಂಗ್ಲಿಷ್ ಮೀಡಿಯಂ ಆಸ್ಪಿರೆಂಟೋ, ದಿಸ್ ಇಸ್ ನಾಟ್ ಅ ಎರರ್. ಅದೇ ರೀತಿ ಬ್ಲೂ ಹೆಲ್ಮೆಟ್ಸ್ ಕೂಡ ಅದು ಎರರ್ ಅವ್ರು ಹೇಳ್ತಿರೋದು ಫೋರ್ತ್ ಸ್ಟೇಟ್ಮೆಂಟ್ ಅಲ್ಲಿ, ಬಟ್ ಆನ್ಸರ್ ಇರೋದು ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ನಾವು ತುಂಬಾ ಸತಿ ಓದಿದೀವಿ, ಇಂಡಿಯಾ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಲಾರ್ಜ್ ನಂಬರ್ ಆಫ್ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್. ಇದು ಒನ್ ಆಫ್ ದ ರೀಸನ್ ಫಾರ್ ಕ್ಲೈಮಿಂಗ್ ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್. ಸೊ ಇವೆಲ್ಲ ತುಂಬಾ ಚೆನ್ನಾಗಿ ಓದೋರು ಆರಾಮ್ಸೆ ಮಾಡಿರ್ತಾರೆ, ಏನೋ ಅದೇ ಅವ್ರಿಗೆ ತೊಂದರೆ ಆಗಿರಲ್ಲ. ಮತ್ತೆ ನಮ್ಮ ಮೈಂಡ್ಗೆ ಕಾಗ್ನಿಟಿವ್ ಎಬಿಲಿಟಿ ಅಂತ ಇರುತ್ತೆ. ಸೊ ನಾವು ಕೆಲವೊಂದು ಪದಗಳನ್ನ ಅಥವಾ ಏನಾದ್ರೂ ಒಂದನ್ನ ತುಂಬಾ ಸತಿ ಓದಿದಾಗ ಅದು ಲೆಟರ್ಸ್ ಅಲ್ಲಿ ಅದ್ಲು ಬದಲಾದಾಗ ನಮ್ಮ ಮೈಂಡ್ ಆಟೋಮೆಟಿಕಲಿ ರೆಕಗ್ನೈಸ್ ಮಾಡುತ್ತೆ. ಸೊ ಕರ್ನಾಟಕ, ನೀವು ಕರ್ನಾಟಕ ಆಯ್ತು ಅಂದ್ರೆ ನೀವು ಕರ್ನಾಟಕ ಅಂತ ಗೊತ್ತೇ ಆಗುತ್ತೆ. ಈ ಸೇಮ್ ಇನ್ ಕೇಸ್ ಆಫ್ ವಿಧೇಯಕ ಅಂತ ಬಂದ್ರೆ ವಿಧೇಯಕ ಅಂತ ಗೊತ್ತೇ ಆಗುತ್ತೆ. ಸೊ ದಿಸ್ ಇಸ್ ಒಬ್ಬ ಕಾಗ್ನಿಟಿವ್ ಎಬಿಲಿಟಿ ಆಫ್ ದ ಮೈಂಡ್. ಸೊ ಅದಾಯ್ತು, ನಾನು ಲಾಜಿಕಲ್ ಥಿಂಕಿಂಗ್ ಬಗ್ಗೆ ಹೇಳಿದೆ, ಕಾಗ್ನಿಟಿವ್ ಎಬಿಲಿಟಿ ಬಗ್ಗೆ ಹೇಳಿದೆ. ಮತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಅನ್ನೋದು ತುಂಬಾ ಸೆನ್ಸಿಟಿವ್ ಇಶ್ಯೂ. ಸೊ ಇಲ್ಲಿ ಲ್ಯಾಂಗ್ವೇಜ್ ಅನ್ನೋ ಇಶ್ಯೂ ತಗೊಂಬಂದು ತುಂಬಾ ಏನು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ what is the prime aspect of this discussion here? Student welfare is the core issue. ಕನ್ಸರ್ನ್ ಏನು ಅಂದ್ರೆ ಸ್ಟೂಡೆಂಟ್ ವೆಲ್ಫೇರ್. ಲ್ಯಾಂಗ್ವೇಜ್ ಪ್ರಮೋಟ್ ಮಾಡ್ಲಿಕ್ಕೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದಾವೆ, ಬೇರೆ ಒಂದು ಮೂಲಗಳಿದಾವೆ. ಎಕ್ಸಾಮ್ ಇಸ್ ನಾಟ್ ಸೂಟಬಲ್ ಪ್ಲಾಟ್ಫಾರ್ಮ್. ಸೊ ನಾನು ಕೂಡ ಕನ್ನಡಿಗ, ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮಾಧ್ಯಮದ ಮುಖಾಂತರ ಓದಿದ ತಕ್ಷಣ ನಾನೇನು ಫಾರಿನರ್ ಆಗಲ್ಲ. ನಾನು ನನ್ನ ಮಾತೃಭಾಷೆ ಕೂಡ ಕನ್ನಡ, ನಮ್ಮ ಮನೇಲಿ ಮಾತಾಡೋದು ಕನ್ನಡ, ನನಗೂ ಕೂಡ ಕನ್ನಡದ ಮೇಲೆ ಹಿಡ್ತಾ ಇದೆ. ಅಷ್ಟು ಪ್ರಾವೀಣ್ಯತೆ ಇಲ್ಲದೆ ಇದ್ರು ಸರ್ಟನ್ ಎಕ್ಸ್ಟೆಂಟ್ ಇದೆ. ಸೊ ಇಲ್ಲಿ ಮತ್ತೊಂದು ತುಂಬಾ ಒಂದು ಏನು ಡಿಸ್ಟರ್ಬಿಂಗ್ ಮೆಸೇಜಸ್ ನೋಡ್ತೀವಿ. ಒಬ್ರು ಹೇಳ್ತಾರೆ ಎಕ್ಸಾಮ್ ಹಿಂಗೆ ಮುಂದೆ ಹೋಗ್ಲಿ, ರೀ ಎಕ್ಸಾಮ್ ಆಗ್ಲಿ, ನಾವು ಒಳ್ಳೆ ಮಾರ್ಕ್ಸ್ ಬರೋವರೆಗೂ. ಈ ರೀತಿ ಒಂದು ಕಮೆಂಟ್ಸ್ ಎಷ್ಟು ಸಮಂಜಸ ಅಲ್ವಾ? ನೀವೇ ಯೋಚನೆ ಮಾಡಿ. ಸೊ ಎಂಡಿಂಗ್ ವಿತ್ ಮಹಾತ್ಮ ಗಾಂಧಿ ಕೋಟ್, ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ಸೊ ಆರ್ಗ್ಯೂ ಇಫ್ ಯು ಹ್ಯಾವ್ ಅ ಜೆನ್ಯೂನ್ ಗ್ರೀವಾನ್ಸ್, ಕೌಂಟರ್ ಇಫ್ ಯು ಹ್ಯಾವ್ ಅ ಲಾಜಿಕಲ್ ಪಾಯಿಂಟ್. ನಿಮ್ಗೆ ಕ್ರಿಟಿಸೈಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮನ್ನ ಬೇಕಾಗಿ ಕ್ರಿಟಿಸೈಸ್ ಮಾಡಿ, ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಅ ಲಾಜಿಕಲ್ ಪಾಯಿಂಟ್, ಸ್ಟ್ರಾಂಗ್ ಬ್ಯಾಕಿಂಗ್, ರ್ಯಾಷನಲ್ ಅಷ್ಟೇ. Thank you, and finally handing over to Abhishek. Someone wants to start ಮಾಡ್ಬಿಡ್ತೀನಿ ನಾನು. ಸೊ ಈ ರೀತಿ ನಮ್ಮ ಸಹಪಾಠಿಗಳೆಲ್ಲ ಹೇಳಿರೋ ರೀತಿ, ನಾವು ಯಾರ ವಿರುದ್ಧನೂ ಇಲ್ಲ, ನಾವು ಯಾವ ಸಂಸ್ಥೆ ವಿರುದ್ಧ ಇಲ್ಲ, ಯಾವ ಒಬ್ಬ ವ್ಯಕ್ತಿ ವಿರುದ್ಧನೂ ಇಲ್ಲ. ನಮ್ಮ ಹೋರಾಟ ಇರೋದು ಒಂದೇ, ಅದು ಅಭ್ಯರ್ಥಿಯ ಅರ್ಹತೆ. ಇದೇ ನಮ್ಮ ಪರಮ ಆದ್ಯತೆ. ಅರ್ಹತೆ ನಮ್ಮ ಪರಮ ಆದ್ಯತೆ. ಕೆಲವು ಲೋಪದೋಷಗಳು ಇದೆ. ಮೇಲೆ ತಿಳಿಸಿದ ಎಲ್ಲ ಅಂಶಗಳು ಮತ್ತು ವಾದವನ್ನು ದಯವಿಟ್ಟು ನೀವು ಪರಿಗಣಿಸಿ. ಇವೆಲ್ಲ ಪರಿಗಣಿಸಿದ ಮೇಲೆ ಮರುಪರೀಕ್ಷೆ ಮಾಡದಿರಲು ನಾವು ಕೋರುತ್ತಿದ್ದೇವೆ. ಮತ್ತು ಇದಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರ ಒಂದು ಬೆಂಬಲ ನಮಗೆ ಬೇಕಾಗಿದೆ. ನಮ್ಮ ದೃಷ್ಟಿಕೋನವು ನೀವು ದಯವಿಟ್ಟು ತೋರಿಸಿ. ಇಷ್ಟು ಗೊಂದಲಗಳ ಮಧ್ಯೆಯೂ ಪ್ರಾಧಿಕಾರ ಮತ್ತು ಕೆಪಿಎಸ್ಸಿಯ ದಿವ್ಯ ಮೌನ ನಮ್ಮನ್ನು ಮತ್ತಷ್ಟು ಚಿಂತಿತರನ್ನಾಗಿ ಮಾಡುತ್ತಿದೆ. ಸಂಬಂಧಪಟ್ಟ ಪ್ರಾಧಿಕಾರ ಮತ್ತು ಸಾಂವಿಧಾನಿಕ ಸಂಸ್ಥೆಯಾದ ಕೆಪಿಎಸ್ಸಿ, ಈ ಸಂಸ್ಥೆಗಳು ಅಭ್ಯರ್ಥಿಗಳ ಮನೋವ್ಯಾಕುಲತೆಯನ್ನು ಪರಿಗಣಿಸಿ
ಸೂಕ್ತವಾಗಿ ಸ್ಪಂದಿಸಿ ನಮ್ಮನ್ನು ಮಾನಸಿಕ ಹಿಂಸೆಯಿಂದ ದೂರ ಮಾಡಲು ಕೋರುತ್ತಿದ್ದೇವೆ. ನಾವು ಕನ್ನಡಾಂಬೆಯ ಕೂಸುಗಳೇ. ಮತ್ತು ನನ್ನ ಈ ಒಂದು ಸ್ಪೀಚ್ ಅನ್ನು ಮುಗಿಸ್ತಾ ಇದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಾವು ಕನ್ನಡಾಂಬೆಯ ಕೂಸುಗಳ, ನಾವು ಕನ್ನಡಿಗರ. ಇಷ್ಟು ಹೇಳಕ್ಕೆ ಇಚ್ಛಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಜೈ ಹಿಂದ್, ಕರ್ನಾಟಕ. ಜೈ